ವಿಧಿ ಹಾಕಿದ ಸವಾಲ್ಗೆನೆ ಸವಾಲೆಷ್ಟು ಗೆದ್ದು ಬಂದವರು. ಬ್ಯಾಡ್ ಲಕ್ಗೆ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂದವರು. ಆ ಬ್ಯಾಡ್ ಲಕ್ಕನ್ನೇ ನಾನು ಹೆಗ್ಗಲ್ ಮೇಲೆ ಕೂರ್ಸ್ಕೋತಾ ಕಾಗೆ ಕಾಗೆ ಅಂತಾರೆ ಅದು ಒಂದ್ಸಲಿ ಅದು ಒಲಿದು ಬಿಟ್ರೆ ಆಮೇಲೆ ಯಾರು ಹಿಡಿಯೋಕ್ಕಾಗೋದಿಲ್ಲ. ಈ ಜನ ನನ್ನ ಮರ್ತೇ ಇಲ್ಲ, ಯಾವುದ್ರಲ್ಲೂ ಕಾಣಿಸ್ಕೊಳ್ಳೇಬಾರ್ದು ಅಂತ ಹೋಗ್ಬಿಟ್ಟವಳು. XYZ ಎಲ್ಲ ಕೇಳಿದ್ರು. 10ರಷ್ಟು ಆಟಿಟ್ಯೂಡ್ ಜನಕ್ಕಿದೆ, ಎಸ್ಪೆಷಲಿ ಕನ್ನಡದ ಜನ. ಎಕ್ಸ್ಪೆಕ್ಟ್ ಇಟ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ನನಗೆ ಯಾಕೆ ದೇವ್ರು ಹಿಂಗೆ ಮಾಡಿದಮ್ಮ, ನಾನು ಅಷ್ಟು ಭಕ್ತಿ ತೋರಿಸ್ತೀನಿ ಅಂತ. ಅದಕ್ಕೆ ನಾನು ಹೀಗೆ ಆದೇನು. ನಿಲ್ಲಕ್ಕೆ ಶುರು ಮಾಡಿದಾಗ ಬಾಡಿ ಎಲ್ಲ ಹಂಗೆ ಶೇಕ್ ಆಗ್ತಾ ಇರುತ್ತೆ, ಫುಲ್ ಸ್ವೆಟ್ ಬರ್ತಾ ಇರುತ್ತೆ. ನಾನು ಸಾಕು ಅಂತ ಹೇಳೋಂಗೂ ಇಲ್ಲ, ಬಿಕಾಸ್ ಮರ್ಯಾದೆ ಪ್ರಶ್ನೆಯಲ್ಲಿ ಒಬ್ರನ್ನ ತುಂಬ ಜಾಸ್ತಿ ಫ್ರೆಂಡ್ ಮಾಡ್ಕೊಂಡು. ಚೆನ್ನಾಗಿದ್ದೀವಿ ಅಂದರೆ ಎಲ್ಲರೂ ಇರ್ತಾರೆ ಸುತ್ತ. ನಾವೇನಾದ್ರು ಸ್ವಲ್ಪ ಡೌನ್ಫಾಲ್ ಆಯಿತು ಲೈಫು, ಸುತ್ತ ಇರೋರು ಒಬ್ಬೊಬ್ಬರೇ ಖಾಲಿ ಆಗಿಬಿಡ್ತಾರೆ. ನನಗೆ ಯಾರಾದರೂ ಫೋನ್ ಮಾಡಿ ಓ ಏನಮ್ಮ ಆಯಿತು ಅಂತ ಅವ್ರೇನಾದ್ರು ಸ್ಟಾರ್ಟ್ ಮಾಡಿದಿದ್ರೆ ನಾನು ಒಂದು ನಿಮಿಷ ಇರಿ ಅಂತ ಹೋಗ್ಬಿಡ್ತಾ ಇದ್ದೆ. ಸುಮ್ಮನೆ ಮನೇಲಿ ಒಂದು ರೀಲ್ ಮಾಡ್ತಾರೆ, ಅವರೂ ದೊಡ್ಡ ಕ್ಲೀನಾಗಿ ಅಮೇರಿಕಾದಲ್ಲಿ ಹೋಗಿ ಸೆಟ್ಲ್ ಆಗೋಣ ಅಂತ ನಾನು ವೀಸಾಗೆಲ್ಲ ಹುಡುಕ್ತಾ ಇದ್ದೆ. ನಮ್ಮ ರಾಯರ ಮಠಕ್ಕೆ ಹೋಗಿತ್ತು, ಮಂತ್ರಾಲಯಕ್ಕೆ. ಇಲ್ಲಿ ನಮ್ಮ ತಾಯಿ ಹೇಳ್ತಾ ಇದ್ರು, ಅಲ್ಲಿ ಹೋಗಿ ನಾನು ನಿಂತಾಗ ನನಗೆ ಏನು ಗೊತ್ತಾ, ಒಂದು ಕಣ್ಣು ಹಂಗೆ ನೋಡ್ದಂಗೆ ಆಯ್ತು. ಏನೋ ತುಂಬ ಒಂದು ಕಾರಣಿಕ ಐ ಫೀಲ್. ಹಲೋ ನಮಸ್ಕಾರ, ನಾನು ಮೂಕಾಂಬಿಕಾ ಮೇಲೂರು. ಇವತ್ತು ನನ್ನ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವರು ವಿಧಿ ಹಾಕಿದ ಸವಾಲ್ಗೆನೆ ಸವಾಲೆಷ್ಟು ಗೆದ್ದು ಬಂದವರು. ಬ್ಯಾಡ್ ಲಕ್ಗೆ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂದವರು. ಅವರು ಬೇರೆ ಯಾರೂ ಅಲ್ಲ, ದಿ ಬ್ಯೂಟಿಫುಲ್ ಆ್ಯಂಡ್ ರೋರಿಂಗ್ ರಿಷಿಕಾ ಸಿಂಗ್ ಅವರು. ಮ್ಯಾಮ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಮೂಕಾಂಬಿಕೆ ಅವರೇ, ತುಂಬ ದೊಡ್ಡ ಇಂಟ್ರೊಡಕ್ಷನ್ ಕೊಟ್ಬಿಟ್ಟಿದ್ದೀರಾ. ಬಟ್ ಏನು ಗೊತ್ತಾ, ನೀವು ಹೇಳಿದ್ದು ಬ್ಯಾಡ್ ಲಕ್ ಅಂತ ಇದೆಯಲ್ಲ, ನನಗೆ ಅದೇ ಬ್ಯಾಡ್ ಲಕ್ ಯಾವಾಗಲೂ ಗುಡ್ ಲಕ್ ಆಗೋದು. ಸೊ ಆ ಬ್ಯಾಡ್ ಲಕ್ಕನ್ನೇ ನಾನು ಹೆಗ್ಗಲ್ ಮೇಲೆ ಕೂರ್ಸ್ಕೋತಾ ಯಾಕಂದರೆ ಈ ಕಾಗೆ ಕಾಗೆ ಅಂತಾರೆ ಗೊತ್ತಾ. ಸೊ ಬಟ್ ಅದು ಒಂದ್ಸಲಿ ಅದು ಒಲಿದು ಬಿಟ್ರೆ ಆಮೇಲೆ ಯಾರೂ ಹಿಡಿಯೋಕ್ಕಾಗೋದಿಲ್ಲ. ಸೊ ನನಗೆ ಅದೇ ಕಾಕಾನ ಬೆನ್ನ ಮೇಲೆ ಕೂರ್ಸ್ಕೋತಾ ಸ್ಟಾರ್ಟ್ ಮಾಡೋಣ ಈ ಶೋನ. ಇಲ್ಲಿ ಮ್ಯಾಮ್, ನೀವು ಒಂದಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಫಸ್ಟ್ಲಿ ನಿಮ್ಮನ್ನ ಮಿಸ್ ಮಾಡ್ಕೊತಿದ್ದಾರೆ ತುಂಬ ಜನ ನನ್ನ ಪ್ರಕಾರ. ಹೇಗಿದ್ದೀರಾ? ಹೇಗಿದೆ ಲೈಫ್? ಹೇಗಿದ್ದೀನಿ ಅಂತಂದರೆ ನೀವೇ ನೋಡ್ತಾ ಇದ್ದೀರಾ ಈಗ. ಹಾಗಿದ್ದೀನಿ. ಸಿ ಟು ಟೆಲ್ ಯು ಇನ್ ಅ ಶಾರ್ಟ್ ವೇ, ಇಟ್ಸ್ ಬಿನ್ ಅ ವೆರಿ ಟಫ್ ಜರ್ನಿ. ಆಯಿತಾ, ನಾನೇನು ಅಯ್ಯೋ ಈಸಿಯಾಗಿತ್ತು ಸುಮ್ಮನೆ ಹಂಗೆ ಮಲ್ಕೊಂಡಿದ್ದೆ ನನಗೆ ಎದ್ದು ಬಂದೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಇಟ್ ಹ್ಯಾಸ್ ಬಿನ್ ಡೆಫಿನೆಟ್ಲಿ ಅ ವೆರಿ ಟಫ್ ಜರ್ನಿ. ಬಟ್ ಎಲ್ಲೋ ಒಂದು ಕಡೆ ನನಗೆ ಒಂದು ಡಿವೈನ್ ಇಂಟರ್ವೆನ್ಷನ್ ಅನ್ನೋದು, ಏನೋ ಒಂದು ದೇವರೆಲ್ಲೋ ಕೈ ಹಿಡಿತಾ ಬಂದೇನೋ ಇದರಿಂದ. ಆಮೇಲೆ ನನಗೆ ಇದ್ದಿದ್ದೊಂದು ಸ್ಟ್ರೆಂತ್ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಸೊ ಆ ಸ್ಟ್ರೆಂತ್ನ ತಿಳಿಸೋಕ್ಕೆ ನನಗೆ ಈ ಒಂದು ಸಿಚುವೇಶನ್ ಬಂತೋ. ಆಮೇಲೆ ಸಿ, ಎಲ್ಲರೂ ನಾವು ಮಿರಕಲ್ಸ್ ಅಂತ ಕೇಳ್ತೀವಿ, ಬಟ್ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಾದ್ಮೇಲೆ ನಿಜವಾಗ್ಲೂ ಇದಿದೆಯಾ ಅಂತ ಅನಿಸುತ್ತೆ. ಸೊ ಅದನ್ನೆಲ್ಲನೂ ತಿಳಿಸ್ಕೊಡೋಕ್ಕೆ ಐ ಥಿಂಕ್ ಭಗವಂತ ನನಗೆ ಆ ಸಿಚುವೇಶನ್ ಕೊಟ್ಟ. ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಆ್ಯಕ್ಚುಲಿ, ನನ್ನ ಇಂಥ ಒಂದು ಸಿಚುವೇಶನ್ ಹ್ಯಾಂಡಲ್ ಮಾಡೋಕ್ಕೆ ಅವ್ನು ನನಗೆ ಕೊಟ್ಟನಲ್ಲ. ಸೊ ಐ ಆಮ್ ವೆರಿ ಮಚ್ ಗ್ರೇಟ್ಫುಲ್ ಟು ಹಿಮ್. ಆ್ಯಂಡ್ ಡೆಫಿನೆಟ್ಲಿ ರಿಕವರಿಂಗ್ ಟು ಗಾಡ್ಸ್ ಲೆವೆಲ್ ಅಷ್ಟೇ, ಇನ್ನೇನು ನಾನು ಹೇಳೋಕ್ಕಾಗೋದಿಲ್ಲ. ಆ್ಯಂಡ್ ಡೆಫಿನೆಟ್ಲಿ ಸಿ ಒನ್ ಥಿಂಗ್ ಐ ವಿಲ್ ಟೆಲ್ ಯು, ಸ್ಟಾರ್ಟಿಂಗಲ್ಲಿ ನಾನು ಏನು ಅಂತ ನನಗೇ ಗೊತ್ತಿರಲಿಲ್ಲ. ಓಕೆ, ಇದು ಹೆಂಗಾಗುತ್ತೆ, ಇದು ರಿಕವರಿ ಆಗುತ್ತೋ, ಹಿಂಗೆ ಇರಬೇಕಾ, ನಾನು ಹಿಂಗಿರಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಆಯಿತಾ, ಸಿ ಒನ್ ಥಿಂಗ್ ಈಸ್ ಐ ಮೇಡ್ ಅ ಪ್ಯಾಕ್ಟ್ ದಟ್ ನಾನು ಫಸ್ಟ್ ಟೈಮ್ ನಾನು ಹಾಸ್ಪಿಟ್ಲಲ್ಲಿ ಬೆಡ್ಡಲ್ಲಿ ಹಿಂಗೆ ಮಲಗಿದಾಗ ಅರ್ಥ ಆಯ್ತಾ,
ಸೊ ನಾನು ಅನ್ಕೊಂಡೆ ಇದೇನಾಗುತ್ತೋ ಆಗಲಿ ಆಯಿತಾ. ಸೊ ಇದು ಹಿಂಗೆ ಆಗಬೇಕು, ನಾನು ಎದ್ದು ಓಡಬೇಕು, ನಾನು ಎದ್ದು ನಡಿಬೇಕು, ಹಾಗೆ ನಾನು ಏನು ಅನ್ಕೊಳ್ಳಿಲ್ಲ. ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ಅನ್ನಿಸ್ತು ಯಾಕೆ ಹಿಂಗಾಯಿತು ಅಂತ. ಸಿ ದಟ್ ಈಸ್ ಎಲ್ಲರಿಗೂ ಬರೋವಂಥ ಕ್ವೆಶ್ಚನ್, ಅದು ವೈ ಮೀ ಅಂತ. ಸೊ ಆ ವೈ ಮೀನ ಕೇಳಿ 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 ಆಮೇಲೆ ಟ್ರೈ ಮೀಗೆ ಬಂದ್ಬಿಟ್ಟೆ ನಾನು. ಡೆಫಿನೆಟ್ಲಿ. ಸೊ ಆ ಟ್ರೈ ಮೀ ಮಾಡ್ತಾ 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 ಹೋಗಿ 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 ಅದೇನೆ ನಾನು ಹೇಳಿದ್ನಲ್ಲ, ಎವ್ರಿ ಡೇ ವಾಸ್ ಅ ಮಿರಕಲ್ ಆ್ಯಂಡ್ ರಿಕವರಿ ಹ್ಯಾಪೆಂಡ್ ಆ್ಯಂಡ್ ಐ ಆಮ್ ಟ್ರೂಲಿ ಗ್ರೇಟ್ಫುಲ್ ಟು ಗಾಡ್ ಫಾರ್ ದಟ್. ನೀವು ಹೇಳಿದ್ರಿ ಇದು ದೇವ್ರು ಕೊಟ್ಟಿದ್ದು, ನಾನು ಅದನ್ನ ತಗೊಂಡಿದ್ದೀನಿ ಅಂತ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದನ್ನು ಯಾರು ತಗೊಳ್ತೀನಿ ಅಂತ ಹೇಳಲ್ಲ. ನೀವು ಹೇಳ್ತಾ ಇದ್ದೀರಂದರೆ ಅಷ್ಟು ಧೈರ್ಯ ನಿಮ್ಮಲ್ಲಿದೆ. ಏನನ್ನು ಬೇಕಾದರೂ ಎದುರಿಸ್ತೀನಿ ಅನ್ನೋಷ್ಟು ಧೈರ್ಯ ನಿಮ್ಮಲ್ಲಿದೆ. ಹೆಂಗೆ ಇದು ಸಾಧ್ಯ? ಈ ಧೈರ್ಯ ಇದೆ ಹೆಂಗೆ? ಒನ್ ಥಿಂಗ್ ನಾನು ಹೇಳ್ತೀನಿ, ಧೈರ್ಯ ನನ್ನೊಳಗಿಲ್ಲ ಆಯಿತಾ. ನನ್ನೊಳಗೆ ಧೈರ್ಯ ಇಲ್ಲವೇ ಇಲ್ಲ. ಆ ಧೈರ್ಯನ ದೇವರೇ ನನಗೆ ಕೊಡೋದು ಆಯಿತಾ. ಯಾರಿಗೆ ಆದ್ರೂ ಸಿ ಐ ಆಮ್ ಜಸ್ಟ್ ಎ ನಾರ್ಮಲ್ ಹ್ಯೂಮನ್ ಬೀಯಿಂಗ್. ನನಗೆ ಇದು ನಾನು ಹಂಗೇನು ಹುಟ್ಟು ಬಂದಿಲ್ಲ ಅಥವಾ ಹಿಂಗಿಂದ ಏನು ಎದ್ದು ಬಂದಿಲ್ಲ. ಸೊ ಒನ್ ಥಿಂಗ್ ಈಸ್, ಒಂದು ಟಫ್ ಸಿಚುವೇಶನ್ಗೆ ಆ ದೇವ್ರು ನಿಮ್ಮನ್ನು ಹಾಕಿದಾಗ ಅವನೇನೆ ಅದನ್ನು ಎದುರಿಸೋ ಒಂದು ಶಕ್ತಿ, ಧೈರ್ಯ ಅಂತ ನೀವೇನು ಹೇಳ್ತೀರಾ, ಒಂದು ಶಕ್ತಿ, ಒಂದು ಧೈರ್ಯ ಕೊಡ್ತಾನೆ. ಸೊ ಅದು ಐ ಫೆಲ್ಟ್ ದಟ್. ಸೊ ಆ ಧೈರ್ಯ ನೀವೇನು ನನ್ನನ್ನು ನೋಡ್ತಾ ಇದ್ದೀರಾ ಅದು ನಂದು ಅಲ್ವೇ ಅಲ್ಲ, ಅದು ಡೆಫಿನೆಟ್ಲಿ ಸಮ್ ಹೈಯರ್ ಪವರ್ದು. ಶಿವನೇ ಭಕ್ತಿದಾರಿಯು. ಓಕೆ ಮ್ಯಾಮ್, ಹಾಗೆ 2026 ಬಂತು, ನ್ಯೂ ಇಯರ್. ಏನಾದರೂ ರೆಸೊಲ್ಯೂಷನ್ಸ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಸಿ ರೆಸಲ್ಯೂಷನ್ ಪ್ಲ್ಯಾನ್ ಮಾಡಿರೋದು ಏನಂತಂದರೆ, ಡೆಫಿನೆಟ್ಲಿ ಅಂದರೆ ನನ್ನ ಒಂದು ಇಷ್ಟಪಡೋರ್ನ, ನಾನು ನೀವು ಬೇರೆಯವ್ರ ಫ್ಯಾನ್ಸ್ ಅಂತಾರೆ, ನಾನು ಅವ್ರನ್ನ ಸಪೋರ್ಟರ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಜೊತೆ ನಾನು ಇನ್ನೂ ಸ್ವಲ್ಪ ಒಂದು ಮಾತನಾಡೋದ್ರಲ್ಲಿ ಅಥವಾ ಅವ್ರ ಜೊತೆ ಒಂದು ಇಂಟ್ರ್ಯಾಕ್ಟ್ ಆಗೋದ್ರಲ್ಲಿ ಜಾಸ್ತಿ ಮಾಡ್ಬೇಕು ಸ್ವಲ್ಪ ಅದನ್ನ ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ಒನ್ ಥಿಂಗ್ ಐ ವಿಲ್ ಟೆಲ್ ಯು, ನಾನು ಒಂದು ಸ್ವಲ್ಪ ದಿವಸ ಜನರನ್ನ ಮರ್ತು ಹೋಗಲಿಲ್ಲ, ಬಟ್ ಐ ಥಿಂಕ್ ಸಮ್ವೇರ್ ಐ ಹ್ಯಾಡ್ ಟು ಕಾನ್ಸಂಟ್ರೇಟ್ ಆನ್ ಮೈ ಸೆಲ್ಫ್ ಆ್ಯಂಡ್ ಮೈ ರಿಕವರಿ ಆ್ಯಂಡ್ ಮೈ ಫಿಸಿಯೋ. ಸೊ ನಾನು ಒಂದು ಸ್ವಲ್ಪ ಹೊತ್ತು ಆ ಸೋಷಿಯಲ್ ಮೀಡಿಯಾನೆಲ್ಲಾನು ಮರೆತು ಸ್ವಲ್ಪ ದಿವಸ ನನ್ನ ಒಂದು ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಂಡು ನನ್ನ ರಿಕವರಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು ಈ ಜನ ನನ್ನ ಮರ್ತೇ ಇಲ್ಲ. ನಾನು ನಿಜವಾಗ್ಲೂ ಹೇಳ್ತೀನಿ, ನಾನು ವಾಪಸ್ ಅಂದರೆ ಯಾವುದ್ರಲ್ಲೂ ಕಾಣಿಸ್ಕೊಳ್ಳೇಬಾರ್ದು ಅಂತ ಹೋಗ್ಬಿಟ್ಟವಳು. ನಂದಾಯ್ತು, ನನ್ನ ಕೆಲಸ ಆಯಿತು ಅಂತ ಅಂದ್ಕೊಂಡು ಇದ್ದೆ ನಾನು. ಬಟ್ ಎಲ್ಲೆಲ್ಲಿಂದನೋ ನನಗೆ ಜನ ನನ್ನ ಅಂದರೆ ನಾನು ಔಸ್ಕೊಂಡು ಓಡಾಡ್ತಾ ಇರಲಿಲ್ಲ, ಬಟ್ ಎಲ್ಲಿ ನಾನು ಸಿಕ್ಕಿದ್ರು ನನಗೆ ಬಂದು ತಲೆನೇ ಕೆಡ್ಸ್ಕೊಳ್ಳಲ್ಲ. ಅವರು ಸ್ಟ್ರೈಟ್ ಬರ್ತಾರೆ, ಮಾತಾಡ್ತಾರೆ, ನೀವು ಯಾಕೆ ಅಲ್ಲಿ ಇಲ್ಲಿಲ್ಲ, ನೀವು ಯಾಕೆ ಇಲ್ಲಿಲ್ಲ ಅಂತ ಒಂದು ಫುಲ್ಲು ಸ್ಟ್ರೈಟಾಗಿ ಕ್ವೆಶನ್ ಕೇಳ್ತಾರೆ. ಸೊ ನನಗೇನು ಗೊತ್ತಾ, ಅದೆಲ್ಲ ನೋಡಿದ್ಮೇಲೆ ಲೈಕ್ ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕಂದ್ರೆ, ನಾನು ರೀಸೆಂಟ್ಲಿ ಫ್ಯಾಮಿಲಿ ಜೊತೆ ಮಹಾಕಾಳೇಶ್ವರ್ಗೆ ಹೋಗಿದ್ವಿ ಭಗವಂತಂದು ದರ್ಶನ ಮಾಡೋಕ್ಕೆ. ಸೊ ಅಲ್ಲಿ ನಾವು ಕಾಯ್ತಾ ಕೂತಿದ್ದಾಗ, ಅಂದರೆ ಇನ್ನೂ 1 hour ಇತ್ತು ನಾವು ಒಳಗೆ ಹೋಗಲಿಕ್ಕೆ. ಸೊ ನಮ್ಮ ಅವರು ಡ್ರೈವರ್ ನನ್ನ ಪಕ್ಕದಲ್ಲಿದ್ದರು. ಸೊ ಅವರೆಲ್ಲ ಹಿಂದಿಯವರಲ್ವಾ, ಉಜ್ಜಯಿನವರು. ಸೊ ನನಗೆ ಟೀ ಕುಡಿಬೇಕು ಅಂತ ಭಾಳ ಅನ್ನಿಸ್ತಾ ಇತ್ತು. ಆ್ಯಕ್ಚುಲಿ ಕಾಫಿ ಕುಡಿಬೇಕಂತ ಅನ್ನಿಸ್ತಾ ಇತ್ತು, ಬಟ್ ಅಲ್ಲೆಲ್ಲ ಸ್ವಲ್ಪ ಟೀ ಜಾಸ್ತಿ, ಬಿಕಾಸ್ ಜಿಂಜರ್ ಟೀ ಅದು ಇದೆಲ್ಲ ಮಾಡ್ತಾರೆ. ಸೊ ನಾನು ನಮ್ಮ ಅಣ್ಣನ ಮೇಲೆ ಹೇಳಿದೆ, ಒಂಚೂರು ನಾನು ಟೀ ಕುಡ್ಕೊಂಡ್ಬರ್ತೀನಿ. ಇರು ಇಲ್ಲೇ, ಇನ್ನೇನು ಒಳಗೆ ಹೋಗ್ಬೇಕು, ಇಲ್ಲ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀವಿ ಅಂತ. ಸರಿ ಬೇಗ ಹೋಗ್ಬಿಟ್ಟು ಬಾ ಅಂತ, ಅಲ್ಲೇ ಪಕ್ಕದಲ್ಲಿ ಅದು, ಇಲ್ಲಿ ಗೇಟ್ ಅಂದರೆ ಅಲ್ಲೇ ಹೋಗ್ಬಿಟ್ಟು ಟೀ ಕುಡ್ಕೊಂಡು, ಸರಿ ಬನ್ನಿ ಅಂತ ಅವ್ರನ್ನ ಕರ್ಕೊಂಡು ನಾನು ಹೋದೆ. ಸರಿ ಅಲ್ಲಿ ಹೋಗಿ ಟೀ ಕುಡಿತಾ ಇದ್ದೀವಿ ಅಂದರೆ ಅವರು ಸಡನ್ನಾಗಿ ನನಗೆ, ಮೇಡಮ್ ನೀವು ರಿಷಿಕಾನ ಅಂತ, ಅಂದರೆ ಹಿಂದಿಲಿ, ಮೇಡಮ್ ಆ ರಿಷಿಕಾನ ಅಂತ. ನನಗೆ ಒಂದು ನಿಮಿಷ ಹೆಂಗ್ರಿ, ನಾನೇನು ಗೊತ್ತಾ, ಸದ್ಯ ಇಲ್ಲಿ ಯಾರು ನಮಗೆ ಗೊತ್ತಿಲ್ಲ, ಆರಾಮಾಗಿರ್ಬೋದು ಅಂದ್ಕೊಂಡು ನಾನು ಆರಾಮಾಗಿ, ಇನ್ನೇನು ಅದು ಸಿನಿಮಾದಲ್ಲೆಲ್ಲ ತೋರಿಸ್ತಾರಲ್ಲ, ಟೀ ಕುಡಿಯೋಕೆ ಹೋದ್ರೆ ಹಿಂಗೆ ಇವ್ರು ಶಾಕ್ ಕೊಡ್ತಾರಲ್ಲ ಹಂಗೆ. ನಾನು ಆಪ್ಕೋ कैसे पता ಅಂತ ನಾನು ಕೇಳಿದೆ. ಮೇಡಮ್ आपका सब मैं देखता रहता हूँ, इंस्टाग्राम में सब आपका रील सब देखा है और आपका वो एक्सीडेंट का सब देखा है विषय में ಅಂತ. ನಾನು ಹೆಂಗಪ್ಪ ಇಲ್ಲಿವರೆಗೂ ಇದು ರೀಚ್ ಆಗಿದೆ ಅಂತ. ಆಮೇಲೆ ನಾನು ಅಂದೆ, आप कन्नड़ा मूवी देखते हैं? हाँ मैडम हम कन्नड़ा मूवी देखते हैं, आदित्य आपका भैया है ना, उनका भी डबिंग जो हिंदी में होता है वो सब देखा है, अल्लू अर्जुन का मैं बहुत ಫ್ಯಾನ್ हूँ ಅಂತೆಲ್ಲ. ಅಂದರೆ ಸೌತ್ ಸಿನಿಮಾ ಎಲ್ಲ ಅವ್ರು ನೋಡ್ತಾರೆ ಆಯಿತಾ.
ನಾನು ಅದನ್ನ ಕೇಳಿಸ್ಕೊಂಡು ಲೈಕ್ ನಾವೇನ್ ಗೊತ್ತಾ, ನಾವು ಮಾಡಿರೋ ಕೆಲಸ ಅದು ಎಲ್ಲಿವರೆಗೂ ಮುಟ್ಟುತ್ತಾ ಇದೆ ಅಂತ ನಮ್ಗೆ ಗೊತ್ತೇ ಆಗಲ್ಲ. ಆ್ಯಂಡ್ ನಾವು ಸೋಷಿಯಲ್ ಮೀಡಿಯಾನ ಅಷ್ಟು ಈಸಿಯಾಗಿ ತಗೋತೀವಿ ಕೆಲವರು, ಏನೊಂದಷ್ಟು ರೀಲ್ಸ್ ತಾನೇ, ಒಂದೊಂದಷ್ಟು ಇಲ್ಲ ಅಪಿಯರೆನ್ಸ್, ಬಟ್ ಅದು ಎಲ್ಲೆಲ್ಲೋ ರೀಚ್ ಆಗಕ್ಕಾಗಿಲ್ದೇ ಇರೋ ಕಡೆಗಳೆಲ್ಲ ಸೋಷಿಯಲ್ ಮೀಡಿಯಾ ಹೋಗ್ತಾ ಇದೆ. ಇಟ್ ಈಸ್ ರೀಚಿಂಗ್. ಸೊ ಐ ವಾಸ್ ಲೈಕ್ ರಿಯಲಿ ಝಾಂಕ್ಡ್, ಇದೇನಪ್ಪ ಹಿಂಗೆ ಅಂತ. ಅದಾದಮೇಲೆ ಮುಂಚೆ ಅಂದರೆ ಒಂದು ಸ್ವಲ್ಪ ಟೆಂಪಲ್ ರನ್ಗಳು ಜಾಸ್ತಿ ಆಗಿದೆ ರೀಸೆಂಟ್ಲಿ. ಓಕೆ, ಸೊ ತಿರುಪತಿಗೆ ಹೋಗಿದ್ವಿ. ಸೊ ಅಲ್ಲಿ ಜಸ್ಟ್ ವೇಟಿಂಗ್ ಟು ಗೆಟ್ ಇನ್ ಟು, ಅಂದರೆ ದೀಪಾವಳಿ ಇತ್ತು ಕಮ್ಮಿಂಗ್ ಅಪ್. ಸೊ ತುಂಬ ಅಲ್ಲಿ ರಶ್ ಜಾಸ್ತಿ ಇತ್ತು, ಆಯಿತಾ. ಸೊ ಅಲ್ಲಿ ನಾವು ಒಂದು ರೆಸ್ಟೋರೆಂಟ್ಗೆ ಹೋಗಿ ಕಾಯ್ತಾ ಇದ್ದೀವಿ, ಸ್ವಲ್ಪ ಟೇಬಲ್ ಎಲ್ಲ ಸಿಗಲಿಲ್ಲ, ಸೊ ನಿಂತ್ಕೊಂಡೇ ಇದ್ವಿ. ಅಲ್ಲಿ ನಮ್ಮ ಕನ್ನಡದವ್ರು ಯಾರೋ ಬಂದು, ಮೇಡಮ್ ನೀವು ರಿಷಿಕಾ ಅಲ್ವಾ, ನೀವು ಹಂಗಂತ ಸ್ಟ್ರೈಟ್ ಮಾತಾಡ್ಸಕ್ಕೆ ಶುರು ಮಾಡ್ತಾ ಇದ್ದಾರೆ. ಆಮೇಲೆ ನಾನು ಹೌದು ಹೌದು ಅಂತ ನಾನೊಂಚೂರು ಮುಜುಗರದಲ್ಲಿದ್ರು, ಅವ್ರ ತಲೆನೇ ಕೆಡ್ಸ್ಕೊಳ್ಳಿಲ್ಲ. ಎಲ್ಲ XYZ ಎಲ್ಲ ಕೇಳಿದ್ರು. ಅಂದರೆ ನೀವು ಅಂದರೆ ಅವಾಗ ತಾನೇ ಬಿಗ್ ಬಾಸ್ ಶುರು ಆಗಿತ್ತು ಇದರಲ್ಲಿ, ಏನಂತಾರೆ ನಮ್ಮ ಕನ್ನಡದ ಈಗ ನಡೀತಾ ಇರೋ ಸೀಸನ್. ಸೊ ಅವರು ನೀವು ಅದು ಬಿಗ್ ಬಾಸಲ್ಲಿ ನೀವು ಬಂದಾಗ ಭಾಳ ಚೆನ್ನಾಗಿತ್ತು ಹಂಗೆ, ಅದು ಹೆಂಗೆ ಗೊತ್ತಾ, ಕ್ಲೀನಾಗಿ ಅದು ಮ್ಯಾಚ್ ಆಗೋಯ್ತು ಅವಾಗಲೇ. ಐ ಸೆಡ್ ಓಕೆ ಫೈನ್. ಅಂದರೆ ಐ ವಾಸ್ ನಾಟ್ ರೆಡಿ ಫಾರ್ ಇಟ್, ನಾನು ಯಾವುದೋ ಬೇರೆ ಮೈಂಡ್ಸೆಟ್ಟಲ್ಲಿದ್ದೆ ಅವಾಗ. ಸೊ ಹಾಗೆ ಆಮೇಲೆ ನೋಡ್ತಾ ಇದ್ದೀರಾ ಮೇಡಮ್ ಈ ಸೀಸನು ಅದು ಇದು ಅಂತೆಲ್ಲ ಕೇಳಿದ್ರು. ಐ ಸೆಡ್ ಇಲ್ಲ, ಬಿಕಾಸ್ ನಾನೇನು ಗೊತ್ತಾ, ನಾನೇನು ನೋಡ್ತಾ ಇಲ್ಲ. ಬಿಗ್ ಬಾಸ್ ಅಂತ ಮಾತ್ರ ಅಲ್ಲ, ಬಟ್ ನಾನು ಟಿ ವಿ ನೋಡೇನೆ ಎಷ್ಟು ದಿವಸ ಆಗೋಗಿದೆ, ಸಿನಿಮಾ ನೋಡೇನೆ ಎಷ್ಟು ದಿವಸ ಆಗೋಗಿದೆ. ಬಿಕಾಸ್ ಐ ಹ್ಯಾವ್ ಅಬ್ಸಲ್ಯೂಟ್ಲಿ ನೋ ಟೈಮ್. ಬೆಳಗ್ಗೆ ಎದ್ದರೆ ಬರೀ ನಂದು ಫಿಸಿಯೋ ಇಲ್ಲ ಸ್ವಿಮ್ಮಿಂಗು ಇಲ್ಲ ವಾಕಿಂಗು ಮಾಡ್ಕೊಂಡು ಬರೋಷ್ಟರಲ್ಲಿ ನನಗೆ ನ್ಯೂಸ್ ನೋಡೋಕ್ಕೂ ಟೈಮ್ ಇರೋಲ್ಲ. ಫ್ರಮ್ ದ ಪಾಸ್ಟ್ 2 years ನಾನೇನು ಆಗಿರೋದು ಹೇಳ್ತಾ ಇದ್ದೀನಿ. ಇತ್ತೀಚೆಗೆ ಅದನ್ನು ಸ್ವಲ್ಪ ಡಿಫ್ರೆಂಟ್ ಚೇಂಜ್ ಮಾಡಿಕೊಂಡು ಐ ಸ್ಟಾರ್ಟೆಡ್ ವಾಚಿಂಗ್ ಅ ಲಿಟಲ್ ಬಿಟ್ ಆಫ್ ನ್ಯೂಸ್, ಯಾವುದೋ ಒಂದು ಸಿನಿಮಾಗಳು ನೋಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಹಾಗೆ. ಸೊ ಐ ವಾಸಂಟ್ ವಾಚಿಂಗ್ ಎನಿಥಿಂಗ್. ಸೊ ಅವ್ರಿಗೆ ಆಮೇಲೆ ಇಲ್ಲ ಮೇಡಮ್ ಹಾಗೆ ಹಿಂಗೆ ಅಂತ. ಸೊ ಅವರು ಹೆಂಗೆ ಅಂತಂದರೆ ಬಂದು ಒಂದು ಬಾಂಧವ್ಯನ ಒಂದು ಅಂದರೆ ಅವ್ರ ತಲೆನೇ ಕೆಡ್ಸ್ಕೊಳ್ಳಲ್ಲ, ಅರ್ಥ ಆಯ್ತಲ್ಲ. ಸೊ ದ ವೇ ದೇ ಹ್ಯಾವ್ ದಟ್ ಸಪೋರ್ಟ್ ಆಗಲಿ, ಆಮೇಲೆ ಒಂದು ಅವ್ರು ತೋರಿಸೋ ಅಂಥ ಪ್ರೀತಿ ಇದೆಯಲ್ಲ, ಅದು ಐ ಥಿಂಕ್ ಇಟ್ ಜಸ್ಟ್ ಆ್ಯಂಡ್ ದೇ ನೋ ಹೌ ಟು ನಡ್ಜು, ಅಂದರೆ ಒಂದು ಸ್ಲೈಟ್ ನಡ್ಜ್ ಕೊಡ್ತಾರೆ ಅಷ್ಟೇ. ಆಮೇಲೆ ಇಲ್ಲ ಮೇಡಮ್ ನಿಮ್ದು ಯಾವುದು ರೀಲ್ಸ್ ನೋಡಿಲ್ಲ ಇತ್ತೀಚೆಗೆ, ನೀವು ಸೋಷಿಯಲ್ ಮೀಡಿಯಾಲ್ಲೂ ಲೈವ್ ಮಾಡ್ತಿದ್ರಿ ಅದೂ ನೋಡಿಲ್ಲ ಅಂತ. ಆ್ಯಕ್ಚುಲಿ ಇಲ್ಲ, ಒಂದು ಸ್ಮಾಲ್ ಬ್ರೇಕ್ ಥರ ತೊಗೋತಾ ಇದ್ದೆ ಅಷ್ಟೇ, ಇನ್ನೇನು ಇಲ್ಲ ನೀವು ಮಾಡಬೇಕು ಅಂತ. ಅದಾದಮೇಲೆ ನಾನು ಹೇಳಿದ್ನಲ್ವ ಟೆಂಪಲ್ ರನ್ ಆಗಿದೆ ಇದು ಸ್ವಲ್ಪ ರೀಸೆಂಟ್ಲಿ. ಓಕೆ, ಅದಾದಮೇಲೆ ನಮ್ಮ ರಾಯರ ಮಠಕ್ಕೆ ಹೋಗಿತ್ತು, ಮಂತ್ರಾಲಯಕ್ಕೆ, ಆಯಿತಾ. ಅಲ್ಲಿ ಸದ್ಯ ನನಗೆ ಅಂದರೆ ಎಲ್ಲರೂ ಏನು ಗೊತ್ತಾ, ನಾವು ಅಲ್ಲಿ ಹೋದಾಗೆಲ್ಲ ಫಸ್ಟು ನಮ್ಮನ್ನು ನೋಡ್ತಾ ಇರ್ತಾರೆ, ಇವ್ರು ಗೊತ್ತಲ್ವಾ ನಮಗೆ ಹೆಂಗೆ ಮಾತಾಡ್ಸೋದು, ಅದು ನಮಗೆ ಗೊತ್ತಾಗುತ್ತೆ, ಆಯಿತಾ. ಸೊ ನಾವು ಬನ್ನಿ ಮಾತಾಡ್ಸಿ ಅಂತಲೂ ಹೇಳೋಕ್ಕಾಗೋದಿಲ್ಲ, ನಮಗೂ ಮುಜುಗರ ಆಗುತ್ತೆ ಫಸ್ಟ್. ಸೊ ಒಂದಷ್ಟು ಜನ ನೋಟಿಸ್ ಮಾಡ್ತಾನೆ ಇದ್ರು, ನಾನು ಹೆಂಗೋ ಸ್ವಲ್ಪ ಹಂಗೆ ಎಸ್ಕೇಪ್ ಆಗಿಬಿಟ್ಟೆ ಬೇಗ. ಅಂದರೆ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಐ ವಾಸ್ ಲೈಕ್ ನಾನು ಯಾವತ್ತೂ ಮಂತ್ರಾಲಯಕ್ಕೆ ಹೋಗಿರಲಿಲ್ಲ. ಐ ಥಿಂಕ್ ಒನ್ಸ್ ವೆನ್ ಐ ವಾಸ್ ಯಂಗ್, ತುಂಬ ಚಿಕ್ಕವಳಾಗಿದ್ದಾಗ ಮಾತ್ರ ಹೋಗಿದ್ದೆ. ಅದಾದಮೇಲೆ ಈಗಲೇ ಹೋಗಿದ್ದು. ಸೊ ನನಗೆ ಆ್ಯಕ್ಚುಲಿ ನಮ್ಮ ತಾಯಿ ಹೇಳ್ತಾಯಿದ್ರು, ನಿನಗೆ ಅಲ್ಲಿ ಹೋಗಿ ನಾವು ರೀಚ್ ಆದ್ವಿ ನೈಟ್. ಸೊ ಅಲ್ಲಿ ಹೋದರೆ ನಿನಗೆ ಮುಂದೆ ನಿಂತಾಗ ಗೊತ್ತಾಗುತ್ತೆ ಅದೇನಂತ ಒಂದು ಎನರ್ಜಿ ಫೀಲ್ ಆಗುತ್ತೆ, ಅಲ್ಲಿವರೆಗೂ ನಿಂಗೇನು ಗೊತ್ತಾಗಲ್ಲ. ಹೌದಾ ಆಯಿತು ಅಂತ ಓಕೆ ಅಂದರೆ ಅರ್ಥ ಆಯಿತು ನನಗೆ, ಬಟ್ ಸ್ಟಿಲ್ ಆ ಲೆವೆಲ್ಗೆ ನಂಗೆ ಅರ್ಥ ಆಗಲಿಲ್ಲ. ಸೊ ಅಲ್ಲಿ ಹೋಗಿ ನಾನು ನಿಂತಾಗ ನನಗೆ ಏನು ಗೊತ್ತಾ, ಒಂದು ಕಣ್ಣು ಹಂಗೆ ನೋಡ್ದಂಗೆ ಆಯಿತು ನನಗೆ. ಗುರು ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ. ಏನೋ ಒಂದು ಎನರ್ಜಿ, ಏನೋ ಒಂದು, ಆಮೇಲೆ ಏನೋ ಒಂದು ಇದೆ ಅಲ್ಲಿ, ಗೊತ್ತಾಯ್ತಾ, ತುಂಬ ಒಂದು ಕಾರಣಿಕ ಐ ಫೀಲ್. ಆಮೇಲೆ ನನಗೆ ಅದು ನೋಡಿದ ತಕ್ಷಣ ಒಂದು ವೈಬ್ರೇಷನ್ಸು ಅಷ್ಟು ಜೋರು ಫೀಲ್ ಆಯಿತು. ಅದೆಲ್ಲ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡಿಕೊಂಡು ಬರ್ತಾ ಇದ್ದೀವಿ. ಅಂದರೆ ಇವರು ನಮ್ಮನ್ನು ನೋಡ್ತಾ ಇರೋರು, ಮಾತಾಡಿಸ್ಬೇಕು ಅಂತ ಅನ್ನಿಸ್ಕೊಂಡಿರೋರು ಎಲ್ಲರೂ ಹಿಂದೆ ಮುಂದೆ ಎಲ್ಲ ಓಡಾಡ್ತಾ ಇದ್ದಾರೆ. ಅದರಲ್ಲಿ ಇಬ್ಬರು ಹುಡುಗಿರು ಲೈಕ್ ಫಸ್ಟು ಏನಂದರೆ ನಾನು ಒಳಗಡೆ ಹೋಗ್ತಾ ಇಬ್ಬರು ಹುಡುಗರು ದೇ ಟ್ರೈಡ್ ಕಮಿಂಗ್ ಆ್ಯಂಡ್ ಸ್ಪೀಕಿಂಗ್ ಟು ಮೀ.
ಹಿಂಗೆ ಹಾಗೆ ಅಂತ. ನಾನೇನು ಗೊತ್ತಾ, ಅದು ಫಸ್ಟ್ ದೇವ್ರ ಹತ್ರ ಹೋಗ್ತಾ ಇರ್ಬೇಕಾದ್ರೆ ನನಗೇನು ಕಾಣಿಸೋದು ಇಲ್ಲ. ನಾನು ಅದೇ ಒಂದು ಮಗ್ನವಾಗಿರ್ತೀನಿ. ಸೊ ನಾನು ಜಸ್ಟು ಹಿಂಗೆ ಕೈಯಲ್ಲಿ ಅಂದ್ಬಿಟ್ಟೆ. ಸೊ ಐ ಥಿಂಕ್ ಬೇರೆಯವರೆಲ್ಲ ಅದನ್ನು ನೋಟಿಸ್ ಮಾಡಿದ್ರು. ಸೊ ಈಗ ಇವಳಿಗೆ ಮಾತಾಡೋ ಮೂಡಲ್ಲಿ ಇಲ್ಲ ಅಂತ ಅಂದ್ಕೊಂಡ್ರು. ಸೊ ಹಾಗೇನೆ ಅದಾದ್ಮೇಲೆ ಯಾರು ಮಾತಾಡ್ಸ್ಲಿಕ್ಕೆ ಬರಲಿಲ್ಲ. ಫೈನಲಿ ನಾವೆಲ್ಲ ಮುಗಿಸ್ಕೊಂಡು ಅಲ್ಲೇ ಅಂದರೆ ನಿಮ್ಮದು ಮಠ ಇಲ್ಲಿ ಅಂದರೆ ಅಲ್ಲೇ ಕೆಳಗಡೆ ಹೋದರೆ ರೂಮ್ ಇದೆ ಸ್ವಲ್ಪ ದೂರದಲ್ಲಿ. ಇಳ್ಕೊಂಡು ಹೋಗ್ತಾ ಇದ್ದೀವಿ, ಇಬ್ರು ಹುಡುಗಿರು ಅಂದರೆ ಅವ್ರು ಹೆಂಗೆ ಓಡ್ ಬಂದ್ರು ಅಂದರೆ ಅವ್ರಿಗೆ ಎಸ್ಸು ನೋ ಏನು ಹೇಳೋಕ್ಕೆ ಆಗೋದಿಲ್ಲ. ನಿಂತ್ಕೊಂಡು ಅಷ್ಟು ಪ್ರೀತಿಯಿಂದ. ಆಮೇಲೆ ಇಲ್ಲ ನಿಂತ್ಕೊಳ್ಳಿ, ನೀವು ಫಸ್ಟ್ ಸೀಸನಲ್ಲಿ ಬಂದು ನೀವು ರಿಷಿಕಾ ಅವರು. ಹೌದಮ್ಮ ತಾಯಿ ನನ್ನ ಅವಳೆ ಅಂತ. ಇಲ್ಲ ನೀವು ಯಾಕೆ ಅಲ್ಲಿ ಇಲ್ಲಿ ಎಲ್ಲೂ ಬರ್ತಾ ಇಲ್ಲ ಅಂತ. ಐ ಸೆಡ್ ಇಲ್ಲ ಹಂಗೇನು ಓಡೋಗ್ಬೇಕಂತೇನಿಲ್ಲ, ನನಗೆ ಸ್ವಲ್ಪ ನಂದು ರಿಕವರಿ ಅದು ಇದು ಬ್ಯುಸಿ ಇದೆ. ಸರಿ ಅಂತ ಒಂದು ಫೋಟೋ ಗಿಟ್ಟ ತೊಗೊಂಡು ಆಮೇಲೆ ಅವ್ರ ಮಾತಾಡ್ಸಿದ ರೀತಿ ಇದೆಯಲ್ಲ ನನಗೆ ಇಟ್ಸ್ ಲೈಕ್ ಅವರು ಹೆಂಗೆ ಗೊತ್ತಾ, ಈ ಸಪೋರ್ಟರ್ಸ್ ಅಂತ ನಾವೇನು ಹೇಳ್ತೀವಿ ಅವ್ರಿಗೆ ಅವ್ರ ಕಣ್ಣಲ್ಲೇ ನಾವು ಗೊತ್ತಾಗ್ಬಿಡುತ್ತೆ ಅವ್ರು ಏನೇನು ಹೇಳಬೇಕಾಗಿದ್ದಾರೆ ಅಂತ ನಮಗೆ. ಸೊ ಅದೆಲ್ಲನೂ ನನಗೆ ಒಂಥರ ವಿ ಆರ್ ಮಿಸ್ಸಿಂಗ್ ಯು ಥರ ಅನ್ನಿಸ್ತು. ಆಮೇಲೆ ಜನ ಹೆಂಗೆ ಗೊತ್ತಾ, ಲೈಕ್ ಕನ್ನಡದ ಜನ ಎಸ್ಪೆಷಲಿ, ಅವರಿಗೆ ನೀವು ದುಡ್ಡು ಕೊಟ್ಬಿಟ್ಟು ಯಾರ ಹತ್ರ ಅದು ಹೋಗಿ ಮಾತಾಡಿದ್ರು ಅವ್ರು ಹೋಗಲ್ಲ. ಆ ಥರ ಒಂಥರ ಜನ ಅವರು, ಆಯಿತಾ. ಸೊ ಅಪಾರವಾದ ಪ್ರೀತಿ ಯಾರಾದ್ರೂ ಮೇಲೆ ಇದ್ದರೆ ಮಾತ್ರ ಅವ್ರು ಬಂದು ಮಾತಾಡಿಸಿ ಒಂದು ಫೋಟೋ ಎಲ್ಲ ಕೇಳ್ತಾರೆ. ಇಲ್ಲಾಂದರೆ ನಮ್ಗಿಂತ ಒಂದು 10ರಷ್ಟು ಆಟಿಟ್ಯೂಡ್ ಜನಕ್ಕಿದೆ, ಎಸ್ಪೆಷಲಿ ಕನ್ನಡದ ಜನಕ್ಕೆ ಆ್ಯಂಡ್ ಸಿನಿಮಾ ಪ್ರೇಮಿಗಳಿಗೆ. ಸೊ ಐ ಜಸ್ಟ್ ಫೆಲ್ಟ್ ದಟ್ ಸಮ್ವೇರ್ ಐ ಥಿಂಕ್ ಪೀಪಲ್ ಆರ್ ಮಿಸ್ಸಿಂಗ್ ಮೀ ಅಂತ ಗೊತ್ತಾಯ್ತು. ಹಾಗೇನೆ ಮೊನ್ನೆ ಒಬ್ಬರು ನನಗೆ ಡ್ರೈವ್ ಮಾಡೋಕ್ಕೆ ಬಂದವರು. ಅಂದರೆ ನಾನು ಅವತ್ತು ಡ್ರೈವ್ ಆ್ಯಪ್ ಯೂಸ್ ಮಾಡಿದೆ. ಬಿಕಾಸ್ ನಮ್ಮ ಮನೆಯಲ್ಲಿ ಡ್ರೈವ್ ಮಾಡೋರೆಲ್ಲ ಅವತ್ತು ಸ್ವಲ್ಪ ಬೇರೆ ಕಡೆ ಕೆಲಸಕ್ಕೆ ಹೋಗಿದ್ರು. ಐ ಥಿಂಕ್ ತಿರುಪತಿಗೋ ಎಲ್ಲೋ ದೇವರು. ಸೊ ಐ ಹ್ಯಾಡ್ ಟು ಯೂಸ್ ದಿ ಆ್ಯಪ್ ದಟ್ ಡೇ. ಆ್ಯಂಡ್ ದೆನ್ ಅವರು ಬಂದರು, ನನಗೆ ಎಲ್ಲಿ ಕರ್ಕೊಂಡು ಹೋಗಬೇಕೋ ಕರ್ಕೊಂಡು ಹೋಗೆಲ್ಲ ಬಂದಾಯಿತು. ಅದಾಗಿದ್ದು 1 ವೀಕ್ ನಂತರ ಅವರು ನನಗೆ ಮೆಸೇಜ್ ಮಾಡ್ತಾಯಿದ್ದಾರೆ, ಮೇಡಮ್ ಒಂದು ಕೇಳ್ತೀನಿ ತಪ್ಪು ತಿಳ್ಕೊಬೇಡಿ ಅಂತ. ಸೊ ನಂದೇ ಹಾಂ ಕೇಳಿ ಅಂತ. ನಾನು ಅವತ್ತು ಡ್ರೈವಿಂಗ್ ಬಂದಿದ್ದೀನಿ, ನೆನಪಿದೆ ಹೇಳಿ ಅಂತ. ಸೊ ಮೇಡಮ್ ನೀವು ರೀಲ್ಸ್ ಎಲ್ಲ ಮಾಡ್ತೀರಲ್ಲ, ಆ್ಯಕ್ಟ್ರೆಸ್ ಅಲ್ವಾ, ಅವರೇ ಅಲ್ವಾ ನೀವು ಅಂತ. ನಾನು ಐ ಡಿಡ್ಂಟ್ ನೋ ಹೌ ಟು ರಿಯಾಕ್ಟ್ ಟು ಇಟ್, ಆಯಿತಾ. ಆಮೇಲೆ ಅವರು ಹಾಂ ಹೌದು ಅಂತ. ನಾನು ಹಂಗೆ ಇನ್ನೇನು ಹೇಳೋದು ಬೇಡ ಅಂತ ಸುಮ್ಮನೆ ಹೌದು ಅಂದ್ಬಿಟ್ಟು ಕಳಿಸ್ಬಿಟ್ಟೆ. ಅವ್ರು ನನಗೆ ಇಡೀ ಹಿಸ್ಟ್ರಿ ಕೊಟ್ಬಿಟ್ರು ಅದರಷ್ಟರಲ್ಲಿ. ಮೇಡಮ್ ನಿಮ್ಮ ತಂದೆ ಇವರಲ್ವಾ, ನಿಮ್ಮ ಫಸ್ಟ್ ಸಿನಿಮಾ ಇದಲ್ವಾ, ನಿಮ್ದು ಇದಲ್ವಾ, ನಿಮ್ಗೆ ಇದಾಗಿತ್ತು. ನನಗೆ ಯಪ್ಪ ಹೆಂಗಾಯಿತು ಅವಾಗ ಅಂತಂದರೆ ಐ ವಾಸ್ ಲೈಕ್ ಟ್ರೈಂಗ್ ಟು ಮೇಂಟೈನ್ ಸಮ್ ಸೀಕ್ರೆಸಿ. ಇಲ್ಲ, ಜನಕ್ಕೆಲ್ಲ ಗೊತ್ತು, ದೇ ನೋ ಎವ್ರಿಥಿಂಗ್ ಆ್ಯಂಡ್ ದೇ ಆರ್ ಫಾಲೋಯಿಂಗ್ ಯು ಕ್ಲೋಸರ್ ದ್ಯಾನ್ ಸೋಷಿಯಲ್ ಮೀಡಿಯಾ. ಅಂದರೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇರೋರು ಅಫ್ಕೋರ್ಸ್ ಸೋಷಿಯಲ್ ಮೀಡಿಯಲ್ಲಿ ಫಾಲೋ ಮಾಡ್ತಾರೆ, ಬಟ್ ದೇ ಆರ್ 1 ಸ್ಟೆಪ್ ಅಹೆಡ್ ಆಫ್ ಯು ಆಲ್ವೇಸ್ ಇಫ್ ದೇ ನೋ ಯು ಆ್ಯಂಡ್ ಇಫ್ ದೇ ಲೈಕ್ ಯು. ಸೊ ದಟ್ ವಾಸ್ ಅನದರ್ ರೀಸನ್ ನನಗೆ ಮತ್ತೆ ಬಂದು ಅಂದರೆ ಅದನ್ನು ಒಂದು ರೆಸಲ್ಯೂಷನ್ ಆಗಿ ನಾನು ತೊಗೊಂಡಿದ್ದೀನಿ. ಸಿನ್ಸ್ ಇಟ್ ಈಸ್ ಪೀಪಲ್ ವಾಂಟ್ ಇಟ್, that has become my resolution that I should definitely interact with ನಮ್ಮ ಕನ್ನಡದ ಜನ, ನನ್ನ ಪ್ರೀತಿಸೋ ಜನರ ಜೊತೆ ನಾನು ಇಂಟ್ರಾಕ್ಟ್ ಡೆಫಿನೆಟ್ಲಿ ಆಗಬೇಕು ಅಂತ. ಓಕೆ, ಫೈನ್. ಈ ಮಾತನ್ನ ಕೇಳಿ ನಿಮ್ಮನ್ನು ಇಷ್ಟಪಡೋರು ಕೂಡ ತುಂಬಾ ಖುಷಿಯಾಗಿರ್ತಾರೆ ಅಂತ ನಾನು ಫೀಲ್ ಮಾಡ್ತೀನಿ. ಹಾಗೆಯೇ 2020ಯಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಅದು ಹೇಗಾಯಿತು ಏನು ಅಂತ ಎಲ್ಲರಿಗೂ ಗೊತ್ತು ಆಲ್ರೆಡಿ. ಅದರಿಂದ ಹೇಗೆ ನೀವು ಓವರ್ಕಮ್ ಮಾಡಿದ್ರಿ, ಆ ಒಂದು ಎನರ್ಜಿ ಹೇಗೆ ತಗೊಂಡ್ರಿ ಅಂತ? ನಾನು ಯಾವತ್ತೂ ನಾನು ಅಂದ್ಕೊಳ್ಳೋದು, ಐ ಡೋಂಟ್ ವಾಂಟ್ ಟು ಎಸ್ಕೇಪ್ ದ ಪಾಸ್ಟ್ ಅಂತ. ಐ ಜಸ್ಟ್ ವಾಂಟ್ ಟು ಟೇಕ್ ಇನ್ಸ್ಪಿರೇಷನ್ ಫ್ರಮ್ ಇಟ್, ಆಯಿತಾ, ಆ್ಯಂಡ್ ಅಪ್ಗ್ರೇಡ್ ಮೈಸೆಲ್ಫ್. ಯಾವತ್ತೂ ನಾವೇನು ಗೊತ್ತಾ, ಪಾಸ್ಟ್ ಹೋಗಬಾರ್ದು, ಪಾಸ್ಟಿಗೆ ಹೋದರೆ ಸ್ವಲ್ಪ ಅದು ಇದು ನಮಗೆಲ್ಲ ಬಂದ್ಬಿಡುತ್ತೆ ಅಂತ ಅನ್ಕೋತಿರ್ತೀವಿ. ಡೆಫಿನೆಟ್ಲಿ ನಂದು ಏನೇನು ಆ ಇನ್ಸಿಡೆಂಟ್ ಏನೇನು ನನಗೆ ಪ್ರಾಬ್ಲಮ್ ಕೊಡ್ತಾ ಇತ್ತು ಅದನ್ನು ಮೆಮರಿ ಕಾರ್ಡಿಂದ ಕ್ಲೀನಾಗಿ ನಾನು ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಸೊ ನನಗೆ ನೀವು ಮತ್ತೆ ಅಲ್ಲಿಗೆ ಹೋಗು ಅಂತಂದರೆ ನನ್ನ ತಲೆಗೆ ಬರಲ್ಲ ಅದು. ನನಗೆ ಯಾರೇ ಕೇಳಿದ್ರು ನಾನು ಅದನ್ನೇ ಹೇಳೋದು, ಬಿಕಾಸ್ ಐ ಡೋಂಟ್ ವಾಂಟ್ ಟು ಗೋ ಬ್ಯಾಕ್ ದೇರ್. ಇಟ್ಸ್ ನಾಟ್ ದಟ್ ಐ ಡೋಂಟ್ ಐ ಮೀನ್ ನಾನು ಅದನ್ನು ಹೇಟ್ ಮಾಡ್ತಾ ಇಲ್ಲ, ಬಟ್ ನಂದೊಂದು ಆ ಎಕ್ಸ್ಪೀರಿಯನ್ಸು ಅದು ನನಗಾಯಿತು, ಆಯಿತಾ. ಆ್ಯಂಡ್ ಐ ವುಡ್ ಸೇ ದಟ್ ಐ ಥರೋಲಿ ಎಂಜಾಯ್ಡ್ ಇಟ್, ಬಿಕಾಸ್ ರಿಯಲ್ ಲೈಫ್ ಆಕ್ಸಿಡೆಂಟಲ್ಲಿ ಯಾರಾದರೂ ಕೂತಿದ್ದಾರಾ?
ಕೂತಿದ್ದೀನಿ. ಸೊ ಐ ಹ್ಯಾವ್ ಟು ಎಂಜಾಯ್ ಇಟ್ ಅಲ್ವಾ. ಅಂದರೆ ಏನಂದರೆ ಸಿ ದ ರೈಟ್ ಟೈಮ್ ಐ ಸ್ವಿಚ್ಡ್ ಆಫ್, ದಟ್ ಈಸ್ ಅನದರ್ ಥಿಂಗ್, ದಟ್ ಈಸ್ ಅನದರ್ ರೀಸನ್ ವೈ ಇಟ್ಸ್ ನಾಟ್ ದೇರ್ ಇನ್ ದ ಮೆಮರಿ. ಅದು ಮೇ ಬಿ ನಾನು ದೇವ್ರನ್ನ ಅಷ್ಟು ನಂಬ್ತೀನಿ, ಸೊ ಕಟ್ ಅಂತಾರಲ್ಲ ಹಂಗಾಗೋಯ್ತದು ನನ್ನ ತಲೆಯಲ್ಲಿ, ಅದೇನು ಉಳಿದೇ ಇಲ್ಲ. ಮರವು ಅನ್ನೋದು ದೇವ್ರು ಕೊಟ್ಟಿದ್ದು ವರ ಅಂತಾರಲ್ಲ ಹಾಗೆ. 100% ಹೌದು. ಆ್ಯಂಡ್ ಏನು ಗೊತ್ತಾ, ನಾವು ಯಾವುದು ನಮಗೆ ಅದರಿಂದ ನಾವು ಏನು ಪಾಠ ಕಲಿಬೇಕು ಅದನ್ನು ತಗೊಂಡು ಅದರಿಂದ ಮುಂದಕ್ಕೆ ಹೋದರೆ ಒಳ್ಳೆಯದು. ಸೊ ಇಫ್ ಯು ಕೀಪ್ ಬಾಸ್ಕಿಂಗ್ ಇನ್ ದ ಪಾಸ್ಟ್ ಆ್ಯಂಡ್ ಥಿಂಕಿಂಗ್ ಅಯ್ಯೋ ವೈ ಲೈಕ್ ದಿಸ್ ಅಂತ ಅನ್ಕೋತಾ ಇದ್ರೆ ಯು ನಾಟ್ ಗೋಯಿಂಗ್ ಟು ಗೆಟ್ ಎನಿಥಿಂಗ್ ಅಲ್ವಾ. ಸೊ ಆ ಸಿಚುವೇಶನ್ನು ನನಗೆ ಐ ಡೋಂಟ್ ಹ್ಯಾವ್ ಎನಿ ರಿಗ್ರೆಟ್ಸ್ ವಿತ್ ದಟ್, ಆಯಿತಾ. ನನಗೆ ಅದ್ರ ಮೇಲೆ ಏನೂ ಕೋಪ ಇಲ್ಲ. ಬಟ್ ಒನ್ ಥಿಂಗ್ ಐ ವುಡ್ ಲೈಕ್ ಟು ಸೇ ಇಸ್ ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಇಟ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್, ಅರ್ಥ ಆಯ್ತಲ್ವಾ. ಸೊ ನನಗೆ ಒಂದು ಆ ಟೈಮಲ್ಲಿ ಹಾಗೆ ಆಗುತ್ತೆ ಅಂತ, ಆಯಿತಾ. ಯಾರೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಈಗ ನಾವು ಎಲ್ಲೋ ರೆಡಿ ಆಗಿಬಿಟ್ಟು ಮನೆಯಿಂದ ಹೋಗ್ತಾ ಇದ್ದೀವಿ ಅಂದ್ಕೊಳ್ಳಿ, ವಿ ಡೋಂಟ್ ಎಕ್ಸ್ಪೆಕ್ಟ್ ದರ್ ಇಸ್ ಅನ್ ಆಕ್ಸಿಡೆಂಟ್ ವೇಟಿಂಗ್ ಫಾರ್ ಅಸ್ ಅಲ್ವಾ. ಸೊ ಹಾಗೊಂದು ಆದಾಗ ಒನ್ ಥಿಂಗ್ ಐ ಹ್ಯಾವ್ ಅಂಡರ್ಸ್ಟುಡ್ ಇಸ್ ಲೈಫ್ ಇಸ್ ವೆರಿ ಅನ್ಸರ್ಟನ್. ಯು ಕೆನಾಟ್ ಬಿ ಲೈಕ್ ಅಬ್ಬಾ ನನಗೆ ಇವಾಗ 10 ಕೋಟಿ ಬಂತು, ನನ್ನ ಲೈಫ್ ಸೆಟ್ಲ್ ಗುರು ಅಂತ ಇರೋಕ್ಕಾಗೋದಿಲ್ಲ. ನಾಳೆನೇ ಇನ್ಕಮ್ ಟ್ಯಾಕ್ಸ್ ಬಂದು ರೇಡ್ ಮಾಡ್ತಾರೆ, ಅಷ್ಟು ಹೋಗ್ಬಿಡುತ್ತೆ. ಹೇಳ್ತಾ ಇರೋದು ಆಯಿತಾ. ಯಾರೋ ಡಾನ್ಸರು ಹಿಂಗೆ ಇವಾಗ ತನ್ನ ಶೋ ಕೊಟ್ಕೊಂಡು ಹೋಗ್ತಿರ್ತಾಳೆ, ಅವಳು ಹೋಗಿ ಆಕ್ಸಿಡೆಂಟ್ ಆಗಿ ಅವಳು ಫಿನಿಶೇ ಆಗೋಗ್ತಾಳೆ, ಹೇಳ್ತಾ ಇರೋದು. ಅಥವಾ ಯಾರೋ ಒಬ್ರು ಜಿಮ್ಮಿಂದ ಟ್ರೆಡ್ಮಿಲ್ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರಿಗೆ ಆಕ್ಸಿಡೆಂಟ್ ಆಗಿ ಕಾಲ್ಗೀಲೆಲ್ಲ ಹೋಗೇ ಬಿಡುತ್ತೆ. ಸೊ ದಿಸ್ ಇಸ್ ದ ಟ್ರೂತ್ ಆಫ್ ಲೈಫ್. ಆ್ಯಂಡ್ ನನ್ನ ನೋಡಿಕೊಂಡು ಯಾರೋ ಇವತ್ತು ಆಡ್ಕೊಂಡ್ರೆ ಬಿ ವೇರ್, ಬಿಕಾಸ್ ದಟ್ ಈಸ್ ದ ಸೇಮ್ ಥಿಂಗ್ ಮೈಟ್ ಬಿ ವೇಟಿಂಗ್ ಫಾರ್ ಯು ಇನ್ ದ ಫ್ಯೂಚರ್. ಏನಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಯಾರಿಗೂ ಕೆಟ್ಟದ್ದು ಬಯಸ್ತಾ ಇಲ್ಲ, ಇರೋದನ್ನ ಹೇಳ್ತಾ ಇದ್ದೀನಿ. ಬಿಕಾಸ್ ಐ ನೆವರ್ ಎಕ್ಸ್ಪೆಕ್ಟೆಡ್ ದಟ್. ನಂಗೆ ಗೊತ್ತಿತ್ತಾ ಹಿಂಗಾಗುತ್ತೆ ಅಂತ ಅಲ್ವಾ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್ ಡೋಂಟ್ ಟೇಕ್ ಲೈಫ್ ಸೋ ಈಸಿಲಿ. ನಥಿಂಗ್ ಈಸ್ ಸೋ ಈಸಿ. ನಿಮಗೆ ದೇವ್ರೇನಾದ್ರು ನಿಮಗೆ ಬರ್ಕೊಟ್ಟಿದ್ದಾನ, ಹಿಂಗೆ ಇರ್ತೀಯ ನೀನು ಸಖತ್ತಾಗಿರ್ತೀಯ, ನಿಂಗೆ ಏನೂ ಆಗಲ್ಲ ಅಂತ ಯಾರಿಗಾದರೂ ಬರ್ಕೊಟ್ಟಿದ್ದಾನ, ಅವ್ರನ್ನ ಕರ್ಕೊಬನ್ನಿ, ಅವ್ರ ಇಂಟರ್ವ್ಯೂ ನಾನು ತಗೋಬೇಕು. ನಾಟ್ ಪಾಸಿಬಲ್. ಸೊ ಅನ್ಪ್ರೆಡಿಕ್ಟಬಲ್, ಇಟ್ಸ್ ಅನ್ಸರ್ಟನ್, ನಿಮ್ಗೆ ಏನಾಗುತ್ತೆ ಅನ್ನೋದು. ಬಟ್ ಒನ್ ಥಿಂಗ್ ಹಿ ಹ್ಯಾಸ್ ಟೋಲ್ಡ್ ಯು, ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿದಾನೆ. ಅದನ್ನ ನಂಬೋರಿಗೆ ಅವ್ನು ಹೆಂಗೆ ಕೈ ಹಿಡಿದು ಹೆಂಗೆ ಕರ್ಕೊಂಡು ಹೋಗ್ಬೇಕೋ ಹಂಗಂಗೆ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಹೀಸ್ ಟೋಲ್ಡ್ ಯು ದಟ್ ಯು ಹ್ಯಾವ್ ಸ್ಟ್ರೆಂತ್. ಎಲ್ಲರಿಗೂ ಇದೆ, ನನಗೆ ಮಾತ್ರ ಅಲ್ಲ ಅದು. ಯು ಹ್ಯಾವ್ ಸ್ಟ್ರೆಂತ್ ಟು ಓವರ್ಕಮ್ ಎನಿ ಸಿಚುವೇಶನ್. ಸೊ ನಮಗೆಲ್ಲ ಏನು ಗೊತ್ತಾ, ವಿ ಜಸ್ಟ್ ಫೀಲ್ ವಿ ಆರ್ ಆಲ್ ಜಸ್ಟ್ ಹ್ಯೂಮನ್. ಅದು ಹಂಗಲ್ಲ, ನಮ್ಮ ಹ್ಯೂಮನ್ಸಲ್ಲಿ ಒಂದು ಪವರ್ ಇದೆ. ಆ ಪವರ್ನ ನಾವು ನಮ್ಮಲ್ಲಿ ನಾವೇ ಅದನ್ನು ಟ್ಯಾಪ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ದಟ್ ಈಸ್ ವೈ ಟಫ್ ಸಿಚುವೇಶನ್ಸ್ ಕಮ್ ಟು ಅಸ್, ಅಷ್ಟೇ. ಆಮೇಲೆ ಎಲ್ಲದಕ್ಕೂ ಒಂದು ಉತ್ತರ ಏನು ಗೊತ್ತಾ, ಅಪ್ಯೂರ್. ವಾಟ್ ಹ್ಯಾಪನ್ಸ್ ಟು ಮೀ ಈಸ್ ನಾಟ್ ಇನ್ ಮೈ ಹ್ಯಾಂಡ್ಸ್. ಹೌ ಐ ರಿಯಾಕ್ಟ್ ಟು ಇಟ್ ಇಸ್ ಕಂಪ್ಲೀಟ್ಲಿ ಇನ್ ಮೈ ಹ್ಯಾಂಡ್ಸ್ ಅಲ್ವಾ. ಸೊ ನಾನು ಫಸ್ಟೇನೆ ಅದನ್ನು ಕ್ಲೀನಾಗಿ ನಂಗೆ ಅರ್ಥ ಆಗೋಯ್ತು. ನಾನು ಹಾಸ್ಪಿಟ್ಲಾಗೆಲ್ಲ ಇದ್ದಾಗ್ಲೂ ನಮ್ಮ ತಾಯಿ ನಮ್ಮ ಅಕ್ಕ ಊಟ ತೊಗೊಂಡು ನನಗೆ ಬಂದಾಗ್ಲೂ, ಅಂದರೆ ಸ್ವಲ್ಪ ನಾನು ಒಬ್ಬಳೇ ಇದ್ದೆ ಆವಾಗ, ಅವ್ರು ಊಟ ತರಕ್ಕಂತ ಮನೆಗೆ ಹೋಗಿದ್ರು, ಆಮೇಲೆ ಬಂದರು. ಸೊ ನಾನು ಅವ್ರಿಗೆ ಒಂಥರ ಹಿಂಗೆ ಕೇಳಿದೆ, ನನಗೆ ಯಾಕೆ ದೇವ್ರು ಹಿಂಗೆ ಮಾಡ್ದಮ್ಮ, ನಾನು ಅಷ್ಟು ಭಕ್ತಿ ತೋರಿಸ್ತೀನಿ ಅಂತ. ಸೊ ನಮ್ಮ ಅಮ್ಮ ಅಕ್ಕನ ಫೇಸ್ ಅವಾಗ ನಾನು ನೋಡಿ ಅವ್ರಿಗೇನು ಹೇಳ್ಬೇಕು ಗೊತ್ತಾ, ಒಂಥರ ಅವ್ರು ಹೆಂಗಾಗೋದ್ರು ಅಂದರೆ, ಆಮೇಲೆ ನಾನೇ ಅವ್ರನ್ನ ನಕ್ಸ್ಬಿಟ್ಟೆ, ಯಪ್ಪ ಇವ್ರಿಗೆ ಹಿಂಗೆ, ನಾನು ಹಿಂಗಿದ್ರೆ ಇವ್ರಿಗೆ ಹಿಂಗೆ ಹರ್ಟ್ ಆಗುತ್ತಲ್ಲ. ಸೊ ನನಗೆ ಹಿಂಗಾದರೂ ಇದ್ಕೊಳ್ಳಿ, ನಾನು ಒಂದು ಒಳಗಿರೋದು ಸ್ಥಿತಿ ಇವ್ರಿಗೆ ತೋರಿಸೋದು ಬೇಡ, ನಾನು ಫಸ್ಟ್ ಸ್ಟ್ರಾಂಗ್ ಆಗಿಬಿಡ್ಬೇಕು. ಐ ಥಿಂಕ್ ಐ ಶುಡ್ ಜಸ್ಟ್ ಚೇಂಜ್ ದ ಸಿಚುವೇಶನ್. ಅಂದರೆ ನಾನು ನನ್ನ ಮನಸ್ಥಿತಿನ ನಾನು ಫಸ್ಟ್ ಚೇಂಜ್, ಹೆಂಗೋ ಇರ್ತೀನಿ ನಾನು, ಆಯಿತಾ. ಆ್ಯಂಡ್ ಸಿ ಎವ್ರಿಥಿಂಗ್ ಈಸ್ ಅ ಟಾಸ್ಕ್ ಇನ್ ಲೈಫ್. ಬೆಳಗ್ಗೆ ಎದ್ದರೆ ನಮ್ಗೊಂದು ಟಾಸ್ಕ್ ಇರುತ್ತೆ, ಆಯಿತಾ. ಆ ಟಾಸ್ಕನ್ನ ನಾವು ಫಿಲ್ ಮಾಡಬೇಕಷ್ಟೆ. ಸೊ ನಾನು ಅದನ್ನು ಹಂಗೆ ಅನ್ಕೊಂಬಿಟ್ಟೆ ಆ ಟೈಮ್ಗೆ, ಇದೊಂದು ಟಾಸ್ಕ್ ನನಗೆ, ನಾನು ಈ ರೋಲ್ ಪ್ಲೇ ಮಾಡಬೇಕು. ಆ್ಯಸ್ ಅನ್ ಆ್ಯಕ್ಟರ್ ಐ ಥಿಂಕ್ ಐ ಕ್ಯಾನ್ ಡೂ ಕಂಪ್ಲೀಟ್ ಜಸ್ಟಿಸ್ ಟು ಇಟ್. ಫೈನ್, ಐ ವಿಲ್ ಪ್ಲೇ ದ ರೋಲ್ ಅಂತ. ಅಂದರೆ ಈಗ ಲೈಫಲ್ಲಿ ಏನೇ ನಡೆಯೋದಿದ್ರೂ ನಮಗೆ ಎಲ್ಲೋ ಒಂದು ಕಡೆ ಒಂದು ಸಿಂಪ್ಟಮ್ಸ್, ಏನೋ ಒಂದು
ಕಾಣಿಸುತ್ತೆ, ಇಲ್ಲ ಏನೋ ಒಂದು ಗೊತ್ತಾಗುತ್ತೆ ಅಂತಾರೆ. ನಿಮಗೂ ಆ ಇನ್ಸಿಡೆಂಟ್ ಆಗೋಕ್ಕಿಂತ ಮುಂಚೆ ಏನಾದರೂ ಒಂದು ಸುಳಿವಿತ್ತ, ಏನಾದರೂ ಆಗ್ಬೋದಾ, ಈ ಥರ ಯಾರಾದರೂ ಹೇಳಿದ್ದಿರ್ಬೋದು, ಏನಾದರೂ ಆ ಥರ ಇತ್ತಾ? ಡೆಫಿನೆಟ್ಲಿ ನಾಟ್. ಅದನ್ನೇ ನಾನು ಹೇಳ್ತಾ ಇರೋದು, ಲೈಫ್ ಇಸ್ ಸೊ ಅನ್ಸರ್ಟನ್ ಅಂತ. ಅಂದರೆ ನನ್ನ ಕೆಲಸ ಮಾಡಿಕೊಂಡು ಐ ಹ್ಯಾಡ್ ಲಾಡ್ ಆಫ್ ವರ್ಕ್ ಲೈನ್ಡ್ ಅಪ್. ಆ್ಯಂಡ್ ಇನ್ಫ್ಯಾಕ್ಟ್ ಅಂದರೆ ನಾವು ಏನಂದರೆ ಆ ಪಾಯಿಂಟ್ ಆಫ್ ಟೈಮಲ್ಲಿ ನಾನು ಮತ್ತೆ ಡಾನ್ಸ್ ಶುರು ಮಾಡಿದ್ದೆ. ಸೊ ನಾನು ತುಂಬ ಡಾನ್ಸ್ ಕ್ಲಾಸ್ಗೆ ಅವಾಗ ಹೋಗ್ತಾ ಇದ್ದೆ. ಸೊ ನಥಿಂಗ್ ಶೋಡ್ ಮೀ ಆರ್ ನಥಿಂಗ್ ಗೇವ್ ಮೀ ಅ ಹಿಂಟ್ ದಟ್ ದಿಸ್ ವಾಸ್ ವೇಟಿಂಗ್ ಫಾರ್ ಮೀ ಅಂತ. ನಥಿಂಗ್. ಅದಕ್ಕೆ ನಾನು ಹೇಳ್ತಾ ಇರೋದು ಲೈಫ್ ಇಸ್ ವೆರಿ ಅನ್ಸರ್ಟನ್ ಅನ್ನೋದು. ಬಟ್ ಹ್ಯಾವಿಂಗ್ ಸೆಡ್ ದ್ಯಾಟ್, ಅದನ್ನೇ ನಾನು ಹೇಳ್ತಾ ಇದ್ದೀನಲ್ಲ, ಆ ಥರ ಒಂದು ಸಿಚುವೇಶನ್ ನನ್ನ ಲೈಫಲ್ಲಿ ಆಯಿತು ಅಂತ ಅಂದ್ಕೊಂಡ್ರು, ಅದಾದಮೇಲೆ ಅದಕ್ಕೆ ಬೇಕಾದಂತಹ ಒಂದು ಮೈಂಡ್ಸೆಟ್ ಆಗಲಿ, ಒಂದು ಪ್ರಿಪ್ರೇಷನ್ ಆಗಲಿ, ಒಂದು ರಿಕವರಿ ಆಗಲಿ, ಒಂದು ಬಾಡಿಗೆ ಬೇಕಂತಹ ಸ್ಟ್ರೆಂತ್ ಆಗಲಿ, ಇದೆಲ್ಲನೂ ನಾನು ಅದನ್ನು ಓಕೆ ಹಿಂಗಿಂಗ್ ಮಾಡಬೇಕು ಅಂತ ಅಂದ್ಕೊಳ್ಳಿಲ್ಲ. ಅದೇ ನನ್ನ ಪಾತ್ಗೆ ಬೀಳ್ತಾ ಹೋಯ್ತು. ನಮ್ದವ್ರ ಕೈ ಯಾವತ್ತೂ ದೇವ್ರು ಬಿಡಲ್ಲ ಅಂತಾರಲ್ಲ, ಅದು ಇದಕ್ಕೋಸ್ಕರನೇ. ಬಿಕಾಸ್ ನನ್ನ ಎವ್ರಿ ಡೇ ವಾಸ್ ಅ ಮಿರಕಲ್ ಫಾರ್ ಮಿ. ಬಟ್ ಒನ್ ಥಿಂಗ್ ಐ ಟೆಲ್ ಯು, ನಾನು ಎಲ್ಲೂ ಐ ಡಿಡ್ ನಾಟ್ ಲೂಸ್ ಹೋಪ್. ವೆನ್ ಐ ಗಾಟ್ ಅ ಲಾಡ್ ಆಫ್ ಹಿಂಗೂ ಆಗ್ಬೋದಮ್ಮ, ಹಂಗೂ ಆಗ್ಬೋದು, ಇದೆಲ್ಲ ನಿನ್ನ ಕೈನಲ್ಲಿ ಇರೋದು ಇವಾಗ. ದಟ್ ಈಸ್ ವಾಟ್ ಡಾಕ್ಟರ್ಸ್ ಆಲ್ಸೋ ಟೋಲ್ಡ್ ಮಿ. ದಿಸ್ ಇಸ್ ನಾಟ್ ಅ ಸಿಚುವೇಶನ್ ವೇರ್ ವಿ ಕ್ಯಾನ್ ಸೇ ದಿಸ್ ವಿಲ್ ಹ್ಯಾಪನ್ ಆರ್ ದಟ್ ವಿಲ್ ಹ್ಯಾಪನ್. We cannot give you a diagnosis. It's all in your hands. ನಿನ್ಗೆ ಎಷ್ಟು ಸ್ಟ್ರೆಂತ್ ಇದೆ, ನಿನ್ನ ಬಾಡಿಲಿ ಎಷ್ಟು ಸ್ಟ್ರೆಂತ್ ಇದೆ, ನಿನ್ಗೆ ಎಷ್ಟು ಫಿಟ್ನೆಸ್ ಮೇಲೆ ಇದಿದೆ, ಅದ್ರ ಮೇಲೆ ಇದಾಗ್ತಾ ಹೋಗುತ್ತೆ ಅನ್ನೋ ಥರ. ಸೊ ನಾನೇನು ಮಾಡಿದೆ, ಅಲ್ಲಿಗೆ ನಾನು ಏನೂ ಅಂದ್ಕೊಳ್ಳಿಲ್ಲ. ಡೆಫಿನೆಟ್ಲಿ ದ ಫಸ್ಟ್ ಡೇ ಐ ಮೆಟ್ ಮೈ ಫಿಸಿಯೋ ಅಲ್ವಾ, ಐ ಮೆಟ್ ಒನ್, ನನ್ನ ಟ್ರೀಟ್ ಮಾಡಿದಂತಹ ಫಿಸಿಯೋನ ನಾನು ಫಸ್ಟ್ ಡೇ ಮೀಟ್ ಮಾಡಿದಾಗ ಅವ್ರು ಕರೆಸ್ಬಿಟ್ಟು ನಾನು ಕೂರಿಸ್ಕೊಂಡೆ ಪಕ್ಕದಲ್ಲಿ, ನೀವು ಬನ್ನಿ ಇಲ್ಲಿ. ಅವ್ರು ಫುಲ್ ಜೋಶಲ್ಲಿದ್ದರು, ಹಂಗೆ ಮಾಡೋಣ, ಇವಾಗ ಹಿಂಗೆ ನಿಲ್ಲೋಣ, ಅದು ಇದು ಅಂತೇಳಿ. ಸೊ ನಾನು ಅಂದೆ, ಡೋಂಟ್ ಟೇಕ್ ಟೆನ್ಷನ್, ಯು ಟೆಲ್ ಮೀ ವೆರಿ ಆನೆಸ್ಟ್ಲಿ, ಓಕೆ, ಇಫ್ ಐ ಆಮ್ ಗೋಯಿಂಗ್ ಟು ಬಿ ಇನ್ ದ ವೀಲ್ ಚೇರ್ ಆಲ್ ಮೈ ಲೈಫ್, ಐ ವಿಲ್ ಗಿವ್ ಇಟ್ ಅ ನ್ಯೂ ಲುಕ್. ನಾನು ಅದನ್ನು ಅದರ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತೀನಿ, ಆಯಿತಾ, ಅದನ್ನು ಎಂಡೋರ್ಸ್ ಮಾಡೋಣ. ಅದು ಏನು ಗುರು, ಅದು ಎಂಥ ಒಂದು ಚೇರ್ ಅದು. ನಿಮ್ಮ ಕೈ ನಡ್ಕೊಳಕ್ಕಾಗಿಲ್ಲ ಅಂದರೆ ಎತ್ಕೊಂಡು ಓಡಾಡೋದು ಪಾಪ, ಅದೇನು ಮಾಡಿದೆ ಅಲ್ವಾ. ಸೊ ಆ್ಯಂಡ್ ಅ ಲಾಡ್ ಆಫ್ ಪೀಪಲ್ ವೀಲ್ ಚೇರ್ಸ್ನ ನಾವು ನಮ್ಮ ದೇಶದಲ್ಲಿ ಸ್ವಲ್ಪ ಹಂಗೆ ಹಿಂಗೆ ನೋಡ್ತೀವಿ ಅಷ್ಟೇ. ಬಟ್ ಬೇರೆ ದೇಶದಲ್ಲೆಲ್ಲ ಅಲ್ಲೊಂದು ವೀಲ್ ಚೇರ್ ಸೈನ್ ಇದ್ದಿದ ತಕ್ಷಣ ನಮಸ್ಕಾರ ಮಾಡಿಬಿಟ್ಬಿಡ್ತಾರೆ ಅವ್ರನ್ನ. ಆ ಥರ ಒಂದು ಸ್ಪೆಷಲ್ ಕ್ಯಾಟಗರಿನೇ ಇದೆ. ಆ್ಯಂಡ್ ದೇ ಹ್ಯಾವ್ ಲೈಕ್ ಮರ್ಸಿಡೀಸ್ ಬೆನ್ಸ್ದು ವೀಲ್ ಚೇರ್ಸ್ ಇದೆ. ವೀಲ್ ಚೇರ್ಸ್ ಆರ್ ಕಸ್ಟಮೈಸ್ಡ್, ಅರ್ಥ ಆಯ್ತಾ. ಸೊ ಆ ಥರ ನಾನು ಅವ್ರಿಗೆ ಫಸ್ಟೇ ಕೇಳಿ, ಹಿಂಗೆ ಕರೆಕ್ಟಾಗಿ ಹೇಳು, ಇಲ್ಲ ನಾನು ಎದ್ದು ನಡ್ಕೊಂಡು ಓಡಾಡ್ತೀನಿ ಅಂದರೆ ಓಕೆ ನಾನು ಟ್ರೈ ಮಾಡ್ತೀನಿ, ಇಲ್ಲ ನಾನು ಹಿಂಗೆ ಅಂದರೆ ಹೇಳು, ಅದನ್ನ ಎಂಡೋರ್ಸ್ ಮಾಡೋಕ್ಕೆ ಶುರು ಮಾಡೋಣ ಪಾಪ ಅದು ಅಂತ. ಸೊ ಹಿ ಸೆಡ್, ಇಲ್ಲ ಆ ಥರ ನೀವೆಲ್ಲ ಅನ್ಕೋಬೇಡಿ, ದೆರ್ ಇಸ್ ನಿಮ್ಮ ಫಿಟ್ನೆಸ್ ಲೆವೆಲ್ ಮೇಲೆ ನಾನು ಹೇಳೋಕ್ಕಾಗೋದು ಅದು. ಸೊ ವಿಲ್ ಸ್ಟಾರ್ಟ್ ಆಫ್, ಆಯಿತಾ, ನಿಮ್ದೊಂದು 10 days ನಾನು ನಿಮ್ಮನ್ನು ಟ್ರೈನ್ ಮಾಡಿದ್ಮೇಲೆ ನಾನು ಹೇಳ್ತೀನಿ ವೆದರ್ ಇಟ್ ಇಸ್ ಪಾಸಿಬಲ್ ಅನ್ನೋ. ಅಲ್ಲಿವರೆಗೂ ಯು ಶುಡ್ ಟ್ರೈನ್ ವಿತ್ ಮೀ, ಪ್ರಾಮಿಸ್ ಮೀ. ಓಕೆ, ಐ ವಿಲ್ ಟ್ರೈನ್ ವಿತ್ ಯು ಅಂತ ನಾನು. ಸೊ ಅಲ್ಲಿಂದ ಅವರು ವೆನ್ ಹಿ ಸ್ಟಾರ್ಟೆಡ್ ಲೈಕ್ ಟ್ರೈನಿಂಗ್ ಮೀ, ಅವ್ರು ಬರೀ ನನಗೆ ನನ್ನ ಬಾಡಿನ ಮಾತ್ರ ಟ್ರೈನ್ ಮಾಡೋಕ್ಕೆ ಶುರು ಮಾಡಲಿಲ್ಲ. ಹಿ ಸ್ಟಾರ್ಟೆಡ್ ಟ್ರೈನಿಂಗ್ ಮೀ ಮೆಂಟಲಿ ಆಲ್ಸೋ. ಬೇಕಂತ ನನಗೆ ನನ್ನ ಡಾನ್ಸ್ ವಿಡಿಯೋಸ್ ಎಲ್ಲ ತಂದು ತೋರಿಸ್ತಾ ಇದ್ರು. ನೋಡು ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದ್ಯಾ. ನನಗೆ ಅವಾಗ ಒಂಚೂರು ಉರಿತಾ ಇತ್ತು, ಆಯಿತಾ. ನಾನು ಅವಾಗ ನಿಮ್ಗೆ ಇದನ್ನೇ ನೋಡ್ಬೇಕಾ ಈಗ ಅಂತ ನಾನು. ಬಟ್ ಮೇ ಬಿ ಹಿ ವಾಸ್ ಜಸ್ಟ್ ಟ್ರೈಂಗ್ ಟು ಕಿಕ್ ಇನ್ ದ ಆಡ್ರಿನಲೈನ್ ಅಷ್ಟೇ, ಇನ್ನೇನಿದೆ. ಸೊ ಅದನ್ನ ನೋಡಿ ನಾನು ನನ್ಗೆ ಮತ್ತೆ ಹೆಂಗಾದ್ರೂ ಮಾಡಿ ಅಲ್ಲಿಗೆ ಹೋಗ್ಬೇಕು ಅಂತ ಅನ್ನಿಸಕ್ಕೆ ಶುರು ಆಯಿತು, ಅರ್ಥ ಆಯ್ತಾ. ಸೊ ಇಟ್ ಕುಡ್ ಹ್ಯಾವ್ ಬಿನ್ ದಿ ಅದರ್ ವೇ ಆಲ್ಸೋ. ಅಯ್ಯೋ ಏನಾಗಲ್ಲ ಬಿಡಮ್ಮ ತಾಯಿ, ನಾನು ಹೋಗ್ತೀನಿ ಅಂತ ಅವ್ರು ಎದ್ದೋಟೋಗಿದ್ದಿದ್ರೆ ಅಲ್ಲಿ ಫಿನಿಶ್ ಆಗೋಗಿರೋದು ಚಾಪ್ಟರ್. ಬಟ್ ಹಿ ಡಿಡ್ ನಾಟ್ ಡೂ ದಟ್. ಸೊ ಎವ್ರಿಥಿಂಗ್ ಜಸ್ಟ್ ಸ್ಟಾರ್ಟೆಡ್ ಫಾಲೋಯಿಂಗ್ ಇನ್ ಪ್ಲೇಸ್ ನನಗೆ. ಅದಾದಮೇಲೆ ಐ ಗಾಟ್ ಒನ್ ಆಫ್ ದ ಬೆಸ್ಟ್ ಫಿಸಿಯೋಸ್. ಅಂದರೆ ಅಲ್ಲಿಂದ ನಾನು ಮನೆಗೆ ಶಿಫ್ಟ್ ಆದೆ, ಮನೆಯಲ್ಲೂ ಇದು ಕಂಟಿನ್ಯೂ ಆಗೋಕ್ಕೆ ಶುರು ಆಯಿತು. ಎಲ್ಲರೂ ಈ ಸ್ಪೋರ್ಟ್ಸ್ಮೆನ್ಗಳು ಇರ್ತಾರೆ ಗೊತ್ತಾ, ಅಂದರೆ ಒಂದೊಂದು ಸೆಕೆಂಡಲ್ಲಿ ಆಟ ಆಡೋರು, ಮಿನಿಟಲ್ಲಿ 4 ಸೆಕೆಂಡ್ ಕಡಿಮೆ ಮಾಡ್ಕೊಂಡ್ರೆ ಅದವ್ರಿಗೆ ಜಾಸ್ತಿ, ಅಂಥವ್ರೆಲ್ಲ ನನಗೆ ಟ್ರೈನ್ ಮಾಡೋಕ್ಕೆ ಶುರು ಆಯಿತು. ಇವತ್ತೆಷ್ಟು 30 seconds 20 seconds ಜಾಸ್ತಿ ನಿಂತಿದ್ಯಾ ಅಂತ. ಅದು ಫಸ್ಟ್ ಇಟ್ ವಾಸ್ ಜಸ್ಟ್ 4 seconds or 5 seconds. And then it came up to, okay,
30 ಸೆಕೆಂಡ್. ಆಮೇಲೆ 1 ಸೆಕೆಂಡ್, ಆಮೇಲೆ ಇವಾಗ 1 ಅವರ್ ನಿಂತಿರ್ತೀನಿ, ತೊಂದರೆ. ಐ ಆಮ್ ಸೇಯಿಂಗ್ ಫ್ರಮ್ ದ್ಯಾಟ್ ಜರ್ನಿ ಆ್ಯಂಡ್ ಎವ್ರಿ ಡೇ. ಆಮೇಲೆ ಏನು ಗೊತ್ತಾ, ನಾನು ಯಾವತ್ತೂ ನನ್ನ ಕೈಲಿ ಸುಸ್ತಾಯ್ತು, ನನ್ನ ಕೈಲಿ ಆಗಲ್ಲ ಅಂತ ನಾನು ಹೇಳೇ ಇಲ್ಲ. ಇನ್ನೊಬ್ರು ಲೈಕ್ ದ ಫಸ್ಟ್ ಫಿಸಿಯೋ ಯೂಸ್ ಟು ಕಮ್, ಐ ಡೋಂಟ್ ನೋ ಇಫ್ ದೇ ಆರ್ ಕಂಫರ್ಟಬಲ್ ವಿತ್ ದೇರ್ ನೇಮ್ಸ್ ಟೇಕನ್, ಅದಕ್ಕೆ ನಾನು ಅವ್ರ ಹೆಸರುಗಳು ಹೇಳ್ತಾ ಇಲ್ಲ. ಯುನೋ ಐ ಥಿಂಕ್ ಫಿಸಿಯೋಸ್ ಎಲ್ಲ ಹೆಂಗೆ ಗೊತ್ತಾ, ಸ್ವಲ್ಪ ಸೀಕ್ರೆಸಿ ಮೇಂಟೈನ್ ಮಾಡ್ತಾರೆ. ಸೊ ಆಮೇಲೆ ಅವ್ರಿಗೆ ಕಾಲ್ಸ್ ಎಲ್ಲ ತೆಗೊಂತಾ ಇರೋಕ್ಕೆ ಟೈಮ್ ಇಲ್ಲ. ಸೊ ಅದಕ್ಕೋಸ್ಕರ ಐ ಆಮ್ ನಾಟ್ ಟೇಕಿಂಗ್ ದೇರ್ ನೇಮ್ಸ್ ಅಷ್ಟೇ. ಸೊ ಅದೇ ನನ್ನ ಫಸ್ಟ್ ಫಿಸಿಯೋ ಮನೆಗೆ ಬಂದವ್ರು, ಈಸ್ ಫ್ರಮ್ ಕೇರಳ ಆ್ಯಂಡ್ ಈಸ್ ಅ ಕಬಡ್ಡಿ ಸ್ವಲ್ಪ ಪ್ಲೇಯರು. ಅವ್ರು ಬರೋದು ಹಂಗೇನೆ, ನಾವು ಅವ್ರು ಬಂದ್ರೇನೆ ಒಳಗೆ ಸ್ವಲ್ಪ ಭಯ ಆಗೋದು, ಬಟ್ ನಾನು ತೋರಿಸ್ತಾ ಇಲ್ಲ, ರೆಡಿ ಅಂತ ನಾನು. ಸೊ ಆ್ಯಂಡ್ ಆ 1 ಅವರ್ ನಾವು ಸ್ಟಾರ್ಟ್ ಮಾಡಿದ್ದು, ಆಮೇಲೆ 2 hours ಫಿಸಿಯೋ ಆಗೋಕ್ಕೆ ಶುರು ಆಯ್ತು, 3 hours ಫಿಸಿಯೋ ಆಗೋಕ್ಕೆ ಶುರು ಆಯ್ತು. ಆ್ಯಂಡ್ ಇಟ್ಸ್ ನಾಟ್ ಈಸಿ ಥಿಂಗ್ಸ್. ಫಸ್ಟ್ ಪೇನ್ಫುಲ್ ಆಗಿರುತ್ತೆ, ಆಮೇಲೆ ಫಸ್ಟ್ ನಿಲ್ಲಕ್ಕೆ ಶುರು ಮಾಡಿದಾಗ ಬಾಡಿ ಎಲ್ಲ ಹಂಗೆ ಶೇಕ್ ಆಗ್ತಾ ಇರುತ್ತೆ, ಫುಲ್ಲು ಸ್ವೆಟ್ ಬರ್ತಾ ಇರುತ್ತೆ. ನಾನು ಸಾಕು ಅಂತ ಹೇಳೋಂಗೂ ಇಲ್ಲ, ಬಿಕಾಸ್ ಮರ್ಯಾದೆ ಪ್ರಶ್ನೆಯಲ್ಲಿ. ಅಂದರೆ ನನಗೆ ಅವ್ರಿಗೆ ಒಂದು ಹೆಲ್ದಿಯಾಗಿದ್ದಿರೋದು, ಒಂದು ಹೆಲ್ದಿ ಕಾಂಪಿಟಿಷನ್ ಅಂತ, ನಮ್ಮ ಫಿಸಿಯೋಗೂ ನನಗೂ. ನಾನು ಬಿಟ್ಟರೆ ಅವ್ರು ಬಿಡಲ್ಲ ಹಂಗೆ. ಆಮೇಲೆ ನಾನೇನಾದ್ರು ಆಗಲ್ಲ ಅಂತ ಫುಲ್ ಅಂತ ಶುರು ಮಾಡಿದ್ರೇ 3 days ಅವರು ನಾನು ಬರಲ್ಲ ಹೋಗು ಅಂತ ಅವ್ರು ಹೋಗ್ಬಿಡೋರು. ನನಗೆ ಒಳ್ಳೇದೇನೆ, ಬದ್ದೇನೆ ಏನು ಗೊತ್ತಾ, ನಂಗೆ ಬೇಜಾರಾಗೋದು, ಅಯ್ಯೋ ಪಾಪ ನನ್ನಿಂದ ಅವ್ರು ಹಂಗಾಯ್ತಲ್ಲ ಅಂತ. ಯಾರು ಹಂಗೆ ಬಿಟ್ಟಿಲ್ಲ, ಬಟ್ ಐ ಆಮ್ ಸೇಯಿಂಗ್ ಹಂಗೆ ಹೇಳೋರು, ನಾವು 3 ದಿವಸ ಬರಲ್ಲ ನೋಡೋಮೇಲೆ, ಆಯ್ತು ಬರಬೇಡಿ ಅಂತ ನಾನು ಹೇಳೋಕ್ಕೂ ಆಗಲ್ಲ. ಒಳಗಡೆ ಹಂಗೆ ಅನ್ನಿಸ್ತಾ ಇತ್ತು, ಬಟ್ ಹಂಗೆ ಹೇಳೋಕ್ಕಾಗಲ್ಲ. ಸರಿ ಬನ್ನಿ ಅಂತ ನಾನು. ದೇ ನ್ಯೂ ಹೌ ಟು ಟ್ರೈನ್ ಮೀ ವೆರಿ ವೆಲ್, ಅದಕ್ಕೆ ಟ್ರೈನರ್ಸ್ ಅಂತ ಹೇಳೋದಲ್ವ. ಅದ್ರ ಮಧ್ಯ ಅವ್ರದ್ದು ಮದುವೆ ಫಿಕ್ಸ್ ಆಯಿತು ಸ್ವಲ್ಪ. ನನಗೆ ಈ ಟ್ರೈನರ್ ನಾನು 10 days ಅಷ್ಟೇ ಬಂದ್ಬಿಡ್ತೀನಿ ಅಂತ ಹೇಳಿದ್ರು. ಸೊ ಅದ್ರಲ್ಲಿ ಸದ್ಯ ನನಗಷ್ಟು ಟೈಮ್ ಸಿಗ್ತಲ್ಲ ಅಂತ ನಾನಿದ್ರೆ, ಮಧ್ಯೆ ಇನ್ನೊಬ್ರು ಬಂದರು, ಸೂಪರ್ ಸ್ಟಾರ್ ಕ್ಯಾರೆಕ್ಟ್ರು. ನಾನು ಮುಂಚೆನೂ ಹೇಳಿದ್ದೀನಿ. ಸೊ ಹಿ ಕೇಮ್ ಇನ್ ದ BMW ಬೈಕಲ್ಲೆಲ್ಲ ಬಂದು ಫಸ್ಟ್ ಟೈಮ್ ನನ್ನ ನೋಡಿ, ಆಮೇಲೆ ಅವ್ರದ್ದು ನಂದು ಮಸಲ್ ಸ್ಟ್ರೆಂತು, ಮೂವ್ಮೆಂಟ್ಸು ಎಲ್ಲ ಚೆಕ್ ಮಾಡಾದ್ಮೇಲೆ, ಇನ್ 1 week ಐ ಆಮ್ ಗೋಯಿಂಗ್ ಟು ಮೇಕ್ ಯು ವಾಕ್, ಯು ಬಿ ರೆಡಿ ಅಂತ ಅಂದರು. ಓಕೆ ಅಂದೆ ನಾನು ಅಷ್ಟೇ. I'd never, when he said that, or he said that to my mother also, I went. ನಮ್ಮ ತಾಯಿಗೂ ಅದನ್ನು ಅವ್ರು ಕ್ಲೀನಾಗಿ ಹೇಳ್ಬಿಟ್ಟು ಹೋದ್ರು. ವೆನ್ he said that, I never doubted it. ನಾವು ಜೀವನದಲ್ಲಿ ಏನಾಗುತ್ತೆ ಗೊತ್ತಾ, ಕೆಲವ್ರು ಯಾರೋ ಬಂದು ನಮ್ಗೆ ಹೇಳ್ತಾರೆ, ಇವನೇನು ಬಿಡೋದು ಏನೋ ಮಾತಾಡ್ತಾವನೆ ಅನ್ಕೋತೀವಿ. ಸೊ ಇಟ್ಸ್ ಆಲ್ಸೋ ಅಬೌಟ್ ಯೋರ್ ಮೈಂಡ್ ಸೆಟ್. ಸೊ ಐ ಡಿಡ್ ನಾಟ್ ಎಟ್ ಆಲ್ ಡೌಟ್. ಆಯ್ತಪ್ಪ ಇವ್ರು ಹೇಳಿದ್ದಾರೆ, ಇವ್ರು ಹೆಂಗೋ ಮಾಡ್ತಾರೆ, ನಂಗೆ ಗೊತ್ತಿಲ್ಲ, ಅದು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಮಾಡ್ತಾರಂತೆ ಅಂತ ಅನ್ಕೋಬಿಟ್ಟೆ. ಎಕ್ಸಾಕ್ಟ್ಲಿ ಇನ್ ಅ ವೀಕ್ ಹಿ ಗಾಟ್ ಮೀ ಆನ್ ಮೈ ಫೀಟ್ ಬ್ಯಾಕ್. ನಾನು ವಾಕರ್ ಇಟ್ಕೊಂಡು ನಡೀತಿದ್ದೆ ಮನೇಲೆಲ್ಲ ಅಷ್ಟೇ. ಅವರು ಬಂದಿದ್ದೆ ಆ 1 week ಕ್ಲೀನಾಗಿ. ಆಮೇಲೆ ಅವರು ಏನು ಗೊತ್ತಾ, ಏನೇನೋ ಮಾಡಿಸಿದ್ರು ನನಗೆ. ಲೈಕ್ ದ ಜಿಮ್ ಬಾಲ್ ಮೇಲೆ ಹಿಂಗೆ ಮಲಗಿಸ್ಬಿಟ್ಟು ಬರೀ ಆ ಸೊಂಟ ಮಾತ್ರ ಅಲ್ಲಿ, ಆ್ಯಂಡ್ ಐ ಹ್ಯಾವ್ ಟು ಬ್ಯಾಲೆನ್ಸ್ ದಟ್ ಹಂಗೆ. ಆಮೇಲೆ ಏನೇನೋ ಅದ್ರ ಮೇಲೆ ಕೂರಬೇಕು, ನೆಟ್ಟಿಗೆ ಸರ್ಫೇಸ್ ಮೇಲೆ ನನಗೆ ಕೂರೋಕ್ಕಾಗ್ತಾ ಇರಲಿಲ್ಲ ಆ ಟೈಮಲ್ಲಿ. ಅವ್ರು ಬಾಲ್ ಮೇಲೆ ಕೂತು ಇಲ್ಲೇ ಕೂತಿರ್ಬೇಕು ಅಂತ. ಅವಾಗ ಬ್ಯಾಲೆನ್ಸ್ ಮಾಡಿ ಇಲ್ವಾ, ಕ್ಲೀನಾಗಿ ಆ ಬಾಡಿ ಅದೇ ಫಾರ್ಮಿಗೆ ಬರೋಕ್ಕೆ ಶುರು ಆಯಿತು. ಸೊ ಐ ಡಿಂಟ್ ಡೌಟ್ ಇಸ್ ವೇಸ್. ಆಮೇಲೆ ಒಂದು ದಿವಸ ಬಂದರು, ಹಿಂಗೆ ನಾನು ವಾಲ್ ಸಪೋರ್ಟಲ್ಲೇ ಸ್ವಲ್ಪ ನಿಂತ್ಕೋತಾ ಇದ್ದೆ, ಟವಲ್ ಹಿಡಿದು ನಾನು ಮುಂದೆ ಹೇಳಿದ್ರು, ಹಿಂಗೆ ನಿಂತ್ಕೊಬೇಕೀಗ ಅಂದರು. ಆಯ್ತು ಹಂಗೆ ನಿಂತ್ಕೊತೀನಿ ಅಂತ ನಿಂತೇ ಬಿಟ್ಟೆ. ಆ್ಯಂಡ್ ನನ್ನ ಜೊತೆ ಇದ್ಲಲ್ಲ, ಅಂದರೆ ಕೇರ್ ಟೇಕರ್, ಶಿ ವಾಸ್ ಆಲ್ಸೋ ಲೈಕ್ ಮೈ ಫ್ರೆಂಡ್ ಆ ಟೈಮಲ್ಲಿ. ಸೊ ಅವಳು ಓಡೋಗ್ಬಿಟ್ಟು ನಮ್ಮ ಅಮ್ಮಂಗೆ ಕರೀತಾ ಇದ್ದಾಳೆ, ಅಮ್ಮ ಅಕ್ಕ ನಿಲ್ಲಿಸ್ಬಿಟ್ಟಿದ್ದಾರೆ. ಅವರು ಫಸ್ಟ್ ಅವ್ರಿಗೆ ನಿಜಾನ ಸುಳ್ಳ ಗೊತ್ತೇ ಆಗಲಿಲ್ಲ. ಅವರು ಬಂದು ಒಂದ್ಸಲಿ ಆಮೇಲೆ ಅವ್ರು ಏನು ಗೊತ್ತಾ, ಅವ್ರು ಏನು ರಿಯಾಕ್ಟ್ ಮಾಡಲ್ಲ, ಅವ್ರಿಗೆ ಗೊತ್ತು. ಬಟ್ ಒಳಗಡೆ ಅವ್ರಿಗೆ ಏನು ಫೀಲಿಂಗ್ ಬಂತಲ್ಲ, ಅವ್ರ ಫೇಸ್ ಮೇಲೆ ಹಂಗೆ ಬಂದ್ಬಿಡ್ತದು. ಶಿ ವಾಸ್ ಲೈಕ್ ಶಾಕ್. ಸೊ ಹಾಗೆ ಇದು ಹೆಂಗಾಯಿತು ಅಂತ ನಾನು ಕೇಳ್ತಾ ಹೋದ್ರೆ, ಇಟ್ ಈಸ್ ನಾಟ್ ಮೈ ಎಫರ್ಟ್, or it is the physio 100% he's put in his effort, but that is also not 100%. ಅವರೆಲ್ಲೋ 80% ಮಾಡಿದ್ದಾರೆ, ಇನ್ನು 20% ಮೇಲಿಂದಾನೇ ಬಂದಿರೋದು. ಮೇ ಬಿ ದ ಅದರ್ ವೇ ಅರೌಂಡ್ ಆಲ್ಸೋ, ಐ ಡೋಂಟ್ ನೋ. ಓಕೆ, ಅದು ನಿಮ್ಮ ಲೈಫಲ್ಲಿ ತುಂಬ ಟಫ್ ಸಿಚುವೇಶನ್ ಅಂತ ಹೇಳ್ಬೋದು. ಆ ಟೈಮಲ್ಲಿ ನಿಮಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸಪೋರ್ಟ್ ಹೇಗಿತ್ತು? ಫಸ್ಟ್ ನಾನು ಏನ ಮಾಡಿದೆ ಗೊತ್ತಾ, ಫ್ರೆಂಡ್ಸು ಫ್ಯಾಮಿಲಿ ಅದೆಲ್ಲ ಇದ್ದಿದ್ದೇನೆ ಜೀವನದಲ್ಲಿ, ಅದಿಲ್ದಲೇ ನಾವು ಬದುಕಕ್ಕಾಗೋದಿಲ್ಲ. ಬಟ್ ಫಸ್ಟ್ ನಾನು ಒಬ್ರನ್ನ
ತುಂಬ ಜಾಸ್ತಿ ಫ್ರೆಂಡ್ ಮಾಡ್ಕೊಂಡೆ. ಅದು ನನ್ನನ್ನು ನಾನೇ ನಿನ್ನ ಫ್ರೆಂಡ್. ಇವಾಗ ನಿನ್ಗೆ ಹೆಂಗೆ ಬೇಕು, ನಾನೇ ನಿನಗೆ ಫಸ್ಟ್ ಫ್ಯಾಮಿಲಿ, ನಾನೇ ನಿನಗೆ ಫಸ್ಟ್ ಫ್ರೆಂಡು. ಬಿಕಾಸ್ ಏನು ಗೊತ್ತಾ, ಅವರೆಲ್ಲ ಇರ್ತಾರೆ, ಬಟ್ ದೆನ್ ನಾವು ಒಬ್ಬರೇ ಕೂರೋದು ಯಾರು? ಬನ್ನಿ ನಮ್ಮ ಜೊತೆ ಕೂತ್ಕೊಳ್ಳಿ ಅಂತ ಅವ್ರು ಕೂರ್ಸ್ಕೊಂಡು ಅವ್ರ ಟೈಮ್ ವೇಸ್ಟ್ ಮಾಡೋಕ್ಕಾಗುತ್ತಾ? ಅಥವಾ ಅಯ್ಯೋ ನಾನು ಏನು ಗೊತ್ತಾ, ಬೇರೆ ಯಾರು ಕೂತಿದ ತಕ್ಷಣ ನಾವು ನಮ್ಮ ಸಾಬ್ ಸ್ಟೋರೀಸ್ನೆಲ್ಲ ಅವ್ರಿಗೆ ಹೇಳೋಣ ಅನ್ಸುತ್ತೆ. ಎಸ್ಪೆಷಲಿ ಅಮ್ಮ ಬಂದ್ಬಿಟ್ರೆ ನಮಗೆಲ್ಲ ಎಲ್ಲಿಲ್ದ ಅಯ್ಯೋ ಏನಿಲ್ಲ ಅಂದ್ರೂ ಕ್ರಿಯೇಟ್ ಮಾಡ್ಕೊಂಡು ಅವ್ರ ಹತ್ರ ಹೇಳೋಣ ಅನ್ಸುತ್ತೆ. ಸೊ ನಾನೇನು ಮಾಡಿದೆ, ಅವ್ರಿಗೆ ಯಾರಿಗೂ ತೊಂದರೆ ಮಾಡಿ, ಅಫ್ಕೋರ್ಸ್ ದೇ ವರ್ ಆಲ್ ದೇರ್. ಸಿ ಒನ್ ಥಿಂಗ್ ದೇ ಆಲ್ ಡಿಡ್ ಫಾರ್ ಮೀ ಇಸ್ ಪ್ರೇ. ನಮ್ಮ ಕೈಲಿ ಏನೂ ಇಲ್ದಿದ್ದಾಗ ಏನು ಮಾಡ್ಬೇಕು ಗೊತ್ತಾ, ದೇವ್ರಿಗೆ ನಾವು ಒಪ್ಪಿಸ್ಬಿಟ್ರೆ ಅವನು ಎಲ್ಲ ನೋಡ್ಕೋತಾನೆ ಅಥವಾ ಅವಳೆಲ್ಲ ನೋಡ್ಕೋತಾಳೆ. ಸೊ ದಟ್ ಈಸ್ ವಾಟ್ ದೇ ಡಿಡ್. ಆ್ಯಂಡ್ ಏನೇ ಬೇಕು, ನಾನು ನ್ಯೂಟ್ರಿಷನ್ಗೆ ಏನೇನು ಬೇಕು, ಬಿಕಾಸ್ ದಟ್ ಟೈಮ್ ನ್ಯೂಟ್ರಿಷನ್ ವಾಸ್ ವೆರಿ ಇಂಪಾರ್ಟೆಂಟ್. ಪ್ರೋಟೀನ್ ಇಂಟೇಕ್ ಬೇಕೇ ಆಗಿತ್ತು. ಸೊ ಅದನ್ನೆಲ್ಲ ಅವ್ರು ನೋಡ್ಕೋತಾ ಇದ್ರು. ಆಮೇಲೆ ನನಗೆ ಈ ಕಾಲ್ ಸೂಪ್ ಒಂದು ನಮ್ಮ ಅಣ್ಣ ದಿನಾ ತರಿಸೋನು. ನನಗದು ಸ್ಮೆಲ್ ನೋಡಿದ್ರೇನೆ ಆಗ್ತಾ ಇರಲಿಲ್ಲ, ಒಂಥರ ಆಗೋದು. ಅದು ಮೆಡಿಸನ್ ಥರ ನೀನು ಕುಡ್ಕೊಂಬಿಡು ಅಂತ ಹೇಳೋರು. ನಾನು ದಿನ ಎದ್ಬಿಟ್ಟು ಅದನ್ನು ಕುಡಿದು ಆಮೇಲೆ ಏನು ಗೊತ್ತಾ, ಒಂದು 10 days ಆದಮೇಲೆ ಚೆನ್ನಾಗಿದೆ ಅಂತ ಅನ್ಸಕ್ಕೆ ಶುರು ಆಗೋಯ್ತು. ಯಾವಾಗ ಬರುತ್ತೆ ಅಂತ ಫಸ್ಟ್ ಇಷ್ಟ ಆಗದೆ ಆಮೇಲೆ ಇಷ್ಟ ಆಗಕ್ಕೆ ಶುರು ಆಯ್ತು. ಸೊ ಆಲ್ ದಿಸ್ ದ ನ್ಯೂಟ್ರಿಷನ್ನು ಅದು ಇದು ಎಲ್ಲನೂ ಹೆಲ್ಪ್ಡ್ ಅ ಲಾಟ್. ಆ್ಯಂಡ್ ದೇ ಟುಕ್ ಕೇರ್ ಆಫ್ ದಟ್. ಇವಳ್ದು ಫಿಸಿಯೋ ಅದು ಇದು ಎಲ್ಲ ಅವಳು ನೋಡ್ಕೋತಾ ಇದ್ದಾಳೆ. ಸೊ ಒಂದು ಫ್ಯಾಮಿಲಿ ಆಗಿ ನಾವು ಅವ್ಳಿಗೆ ಏನೇನು ಬೇಕು ಆ್ಯಸ್ ಸಪೋರ್ಟಿವ್ ಆಗಿ. ತುಂಬ ಜಾಸ್ತಿ ಅವ್ರು ಮಾಡಕ್ಕೆ ಹೋದ್ರೂ ಆ ಟೈಮಲ್ಲಿ ಅದು ಸರಿ ಇರಲ್ಲ. ಸೊ ದೇ ವಾಟ್ ಎವರ್ ದೇ ಹ್ಯಾಡ್ ಟು ಡೂ ಆ್ಯಸ್ ಅ ಫ್ಯಾಮಿಲಿ, ದೇ 100% ಡಿಡ್. ಆ್ಯಂಡ್ ಮೇನ್ ಥಿಂಗ್ ನಾನು ಹೇಳ್ದಂಗೆ ದೇ ಪ್ರೇಡ್ ಫಾರ್ ಮಿ, ವಿಚ್ ಇಸ್. ಈಗ ಒಬ್ಬರು ಚೆನ್ನಾಗಿದ್ದೀವಿ ಅಂದರೆ ಎಲ್ಲರೂ ಇರ್ತಾರೆ ಸುತ್ತ. ನಾವೇನಾದ್ರು ಸ್ವಲ್ಪ ಡೌನ್ಫಾಲ್ ಆಯಿತು ಲೈಫು, ಅಥವಾ ನಮ್ಗೆ ಇನ್ನೇನೋ ಆಯಿತು ಅಂತಂದರೆ ಸುತ್ತ ಇರೋರು ಒಬ್ಬೊಬ್ಬರೇ ಖಾಲಿ ಆಗಿಬಿಡ್ತಾರೆ. ಅದೊಂದು ಮಾತಿದೆ. ನಿಮ್ಮ ಲೈಫಲ್ಲಿ ಆ ಥರ ಏನಾದರೂ ಆಯಿತಾ? ಇಲ್ಲ, ಹಂಗೇನು ಆಗಲಿಲ್ಲ. ನಾನೇ ಹಿಂದೆ ಬಂದ್ಬಿಟ್ಟೆ ಸ್ವಲ್ಪ. ನನ್ನ ಫ್ರೆಂಡ್ಸ್ ಎಲ್ಲ ಹೆಂಗಿದ್ದಾರೆ ಗೊತ್ತಾ, ಇವರೆಲ್ಲಾನು ನನಗೆ ಕಾಲೇಜ್ ಟೈಮಿಂದ ಫ್ರೆಂಡ್ಸು, ಇಲ್ಲ ಸ್ಕೂಲ್ ಟೈಮಿಂದ ಫ್ರೆಂಡ್ಸ್, ಹೀಗಿರೋ ಫ್ರೆಂಡ್ಸು. ನನಗೆ ಇತ್ತೀಚೆಗೆ ನೆನ್ನೆ ಫ್ರೆಂಡ್ಸು ಕಮ್ಮಿ ಅವರು. ಸೊ ವಿ ಆಲ್ ನೋ ಈಚ್ ಅದರ್ ಫ್ರಮ್ ವೆರಿ ಲಾಂಗ್ ಆ್ಯಂಡ್ ವಿ ಹ್ಯಾವ್ ಅ ಡಿಫ್ರೆಂಟ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಅವರೆಲ್ಲ ಏನು ಮಾಡೋಕ್ಕೆ ಶುರು ಮಾಡಿದ್ರು, ಅವ್ರಿಗೆ ನನ್ನ ಸ್ವಭಾವ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಇವಳು ಇವಾಗ ಕಟ್ ಆಫ್ ಆಗ್ತಾಳೆ ಅಂತ ಗೊತ್ತಿತ್ತು ಅವ್ರಿಗೇನೆ. ಬಿಕಾಸ್ ಮೋರ್ ದೆನ್ ಸಿಟ್ಟಿಂಗ್ ಆ್ಯಂಡ್ ಮೀಟಿಂಗ್ ಫ್ರೆಂಡ್ಸ್, ಐ ಹ್ಯಾಡ್ ಟು ಫೋಕಸ್ ಆನ್ ಮೈ ಫಿಸಿಯೋ ಆ್ಯಂಡ್ ಅದರ್ ಥಿಂಗ್ಸ್. ಅಫ್ಕೋರ್ಸ್ ದೇ ಆರ್ ಆಲ್ವೇಸ್ ದೇರ್, ಆ್ಯಂಡ್ ಅಫ್ಕೋರ್ಸ್ ಐ ಆಮ್ ಶ್ಯೂರ್ ದೇ ಆಲ್ಸೋ ಸಮ್ವೇರ್ ಬಿಹೈಂಡ್ ಕ್ಲೋಸ್ ಡೋರ್ಸ್ ಪ್ರೇಡ್ ಫಾರ್ ಮಿ. ಆಯ್ತಾ, ಇಲ್ಲ ಅಂದಿದ್ರೆ ಇದು ಸಾಧ್ಯ ಆಗ್ತಿರ್ಲಿಲ್ಲ ಒಂದು. ಬಟ್ ಅವರೆಲ್ಲರೂ ಏನು ಗೊತ್ತಾ, ಒಂದು ಕಾರ್ಡ್ ಕಳಿಸೋದು ಮನೆಗೆ, ಬ್ರೌನೀಸ್ ಕಳಿಸೋದು, ಆಯ್ತಾ. ಆಮೇಲೆ ಆ ಟೈಮಲ್ಲಿ ನಂಗೆ ಏನು ಬೇಡ ಅನಿಸ್ತಾ ಇತ್ತು, ಅರ್ಥ ಆಯ್ತಾ. ಏನಾದರೂ ಯಾರಾದ್ರು ಕಳ್ಸರೆ ಇವ್ರು ಯಾಕೆ ಕಳಿಸಿದ್ರು ಅಂತ ಅನ್ನಿಸ್ತಿತ್ತು. ಬಟ್ ಅದೇ ಅವಾಗ ಆಮೇಲೆ ಒಂದು ಸ್ವಲ್ಪ ಬೆಟರ್ ಆದಮೇಲೆ ಕೂತ್ಕೊಂಡು ಆ ಕಾರ್ಡ್ ಓದ್ದಾಗ್ಲೋ ಅಥವಾ ಆ ಬ್ರೌನೀಸ್ ತಿಂದಾಗ್ಲೋ, ಆಮೇಲೆ ಒಂದು ದಿವಸ ಅವರೆಲ್ಲ ಬಂದೇ ಬಿಟ್ರು ಮನೆಗೆ. ಆ್ಯಕ್ಚುಲಿ ದಿಸ್ ವಾಸ್ ಅ ಲಿಟಲ್ ಲೇಟರ್, ಐ ಥಿಂಕ್ ಆಫ್ಟರ್ ಅ ಇಯರ್ ಆರ್ ಸೊ. ಸೊ ಎಲ್ಲರೂ ಮನೆಗೆ ಬಂದು ನನಗೆ ಸರ್ಪ್ರೈಸ್ ಕೊಟ್ಟು ಮಾತಾಡಿಸಿ. ಸೊ ನಾನೇನಂದೆ ಅವರಿಗೆ ಗೊತ್ತಾ, ಯು ಆಲ್ ಡೋಂಟ್ ಹ್ಯಾವ್ ಟು ಫೀಲ್ ಎನಿಥಿಂಗ್ ಅಂತ. ಬಿಕಾಸ್ ವಿ ನೋ ಈಚ್ ಅದರ್ ವೆರಿ ವೆಲ್. ಅವಳಿಗೆ ಹೆಂಗಿರ್ಬೇಕು ಆ ಟೈಮಲ್ಲಿ. ಒನ್ ಥಿಂಗ್ ಐ ಟೆಲ್ ಯು, ಎನಿಥಿಂಗ್ ಬ್ಯಾಡ್ ಇನ್ ಯುವರ್ ಲೈಫ್ ಅಲ್ವಾ, ಅದ್ರ ಬಗ್ಗೆ ನೀವು ಮಾತಾಡೋದು ನಿಲ್ಲಿಸಿದಾಗ ಫಸ್ಟು ಎಲ್ಲ ಒಳ್ಳೇದಾಗಕ್ಕೆ ಶುರು ಆಗುತ್ತೆ. ನಾವೇನು ಮಾಡ್ತೀವಿ, ಯಾರಿಗೋ ಒಬ್ರಿಗೆ ಡೈವರ್ಸ್ ಆಯ್ತಾ, ಫಸ್ಟ್ ಫೋನ್ ಅಯ್ಯೋ ಹಿಂಗಾಗೋಯ್ತು ಅಂತ ಮಾತಾಡ್ಕೊಂಡು ಕೂತ್ಕೋತಾರೆ. ಆಕ್ಸಿಡೆಂಟ್ ಆಗೋಯ್ತಾ, ಇರೋರೆಲ್ಲ ಬರ್ಬೇಕು ಅವ್ರಿಗೆ, ಕುತ್ಕೊಂಡು ಓ ಹಿಂಗಾಗೋಯ್ತಾ, ಓ ಹಿಂಗಾಯ್ತಮ್ಮ, ಓ ಹಂಗಾಯ್ತಾ ಅಂತ ಮಾತಾಡೋಕ್ಕೆ ಶುರು. ಇನ್ಯಾರೋ ಫೇಲ್ ಆಗ್ಬಿಟ್ರೆ ಅವ್ರಿಗೋಗಿ ಫ್ರೆಂಡ್ಸ್ ಎಲ್ಲರೂ ಪರವಾಗಿಲ್ಲ ಬಿಡೋ ಅಂತ ಹೇಳಿಸ್ಕೊಡೋದೇ ಅವ್ರಿಗೊಂದು 10 ಸಲ ಅದೊಂದು ಅಡಿಕ್ಷನ್ ಆಗೋಗುತ್ತೆ. So what I think is, first thing we need to do when something bad happens in our life or something testing is please cut off from everybody. Don't talk about it. ನಿಮ್ಮ ಓನ್ ಫ್ರೆಂಡ್ಸೇ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿನೇ ಆಗಿರ್ಬೋದು, ಯಾರಿಗಾದ್ರೂ ನಾವು ನಮ್ಮ ನೋವನ್ನ ಹೇಳ್ಕೊತಾ ಇದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀರಾ? ಇವಾಗ ನಾನೇ ನಿಮ್ಗೆ ಕುತ್ಕೊಂಡು ಅಯ್ಯೋ ಏನೇನಾಯ್ತು ಗೊತ್ತಂತ ಬರೀ ನೋವು ಕತೆನೇ ಹೇಳಿದ್ರೆ ಅಯ್ಯೋ ಸಾಕು ಬಿಡಿ ಮೇಡಮ್ ಅಂತ ಓಡ್ಬಿಡ್ತೀರ ನೀವು. This is normal human behavior. Even if we don't want to agree to it, from inside we feel the same. ಎಷ್ಟೊತ್ತಪ್ಪ ಹೇಳ್ತಾರೆ ಇವರು ಅಂತ ಅಲ್ವಾ.
So the first thing we should do when something bad happens to us is stop talking about it and stop engaging in that. ನನಗೆ ಯಾರಾದರೂ ಫೋನ್ ಮಾಡಿ ಸಪೋಸ್ ನಮ್ಮ ರಿಲೇಟಿವ್ಸು ತಗೊಳಮ್ಮ ಮಾತಾಡ್ತಾರಂತೆ ಅಂತ ಮಾತಾಡಲು ಅಂದರೆ ಓ ಏನಮ್ಮ ಆಯಿತು ಅಂತ ಅವ್ರು ಏನಾದ್ರು ಸ್ಟಾರ್ಟ್ ಮಾಡಿದಿದ್ರೆ ನಾನು ಒಂದು ನಿಮಿಷ ಇರಿ ಅಂತ ಹೋಗ್ಬಿಡ್ತಾ ಇದ್ದೆ. ನಾಟ್ ಬಿಕಾಸ್ ಐ ವಾಂಟ್ ಟು ಡಿಸ್ರೆಸ್ಪೆಕ್ಟ್ ದೆಮ್, ಬಟ್ ಫಾರ್ ದೆಮ್ ಟು ಅಂಡರ್ಸ್ಟ್ಯಾಂಡ್ ದಟ್ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್. ಅವರೇನೇ ಒಂದು ಸ್ವಲ್ಪ ದಿವಸ ಆದ್ಮೇಲೆ ಮನೆಗೆ ಬಂದಾಗ ಇಲ್ಲ ಈಗ ನಮ್ಗೆ ಖುಷಿಯಾಗಿ ಈಗ ಇಲ್ಲ ನಮ್ಗೆ ಅರ್ಥ ಆಯ್ತು ಅವಾಗ ಯಾಕೆ ನೀನು ಮಾತಾಡಲಿಲ್ಲ ಅಂತ ಯುನೋ ದೇ ರಿಯಲಿ ಎಕ್ಸ್ಪ್ರೆಸ್ ದೇರ್ ಗುಡ್ ವಿಶಸ್ ಟು ಮೀ. ಸೊ ಹಾಗೆ ನಾನು ಒಂದು ಸ್ವಲ್ಪ ಕಟ್ ಆಫ್ ಮಾಡಿಬಿಟ್ಟಿದ್ದೆ ಒಂದು ಸ್ವಲ್ಪ ದಿವಸ. ಈವನ್ ಯಾವುದನ್ನು ಹಿಂಗೆ ಇಂಟೆನ್ಷನಲ್ ಓ ಇದಕ್ಕೆ ಅಂತಲ್ಲ, ಜಸ್ಟ್ ಬಿಕಾಸ್ ಸೊ ದಟ್ ಐ ಕ್ಯಾನ್ ರಿಕವರ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಕನ್ಸರ್ನ್. ಬಟ್ ನಾನು ಫಸ್ಟ್ ಹೀಲ್ ಆಗಬೇಕಲ್ವಾ ನಿಮ್ಮ ಹತ್ರ ಎಲ್ಲರ ಹತ್ರ ಮಾತಾಡಲಿಕ್ಕೆ. ಸೊ ದಟ್ ವಾಸ್ ಇಂಪಾರ್ಟೆಂಟ್ ಅಷ್ಟೇ, ಇನ್ನೇನಿಲ್ಲ. ಓಕೆ, ನೀವು ಹೇಳಿದ್ರಿ ಈಗ ಫ್ರೆಂಡ್ಸಿಂದ ನಾನೇ ಕಟ್ ಆಫ್ ಆದೆ ಅಂತ. ಆ ಒಂದು ಇನ್ಸಿಡೆಂಟ್ ಆಗಿ ಆಫ್ಟರ್ 2 years ನೀವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡ್ತೀರ. 2 yearsವರೆಗೂ ಒಂದು ಪೋಸ್ಟ್ ಮಾಡಿರಲ್ಲ. ಆಮೇಲೆ ನೀವು ಸಿನಿಮಾ ಶೋಸ್ ಅಂತೆಲ್ಲ ತುಂಬಾ ಬ್ಯುಸಿ ಇದ್ದಂಥವ್ರು. ಆ ಟೈಮಲ್ಲಿ ಇನ್ಸಿಡೆಂಟ್ ಆಗಿದ್ದು ಎಷ್ಟು ಮಿಸ್ ಮಾಡ್ಕೊಂಡ್ರಿ ನೀವು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಸಿನಿಮಾ? ನಾನು ಫಸ್ಟ್ ಏನು ಹೇಳ್ತೀನಿ ಗೊತ್ತಾ, ನಾನು ಒಂದೊಂದು ಪಾಯಿಂಟಲ್ಲಿ ನಾನು ಸ್ವಲ್ಪ ಶೆಲ್ಗೆ ಹೋಗ್ಬಿಡ್ತೀನಿ. ಅದು ನಾನು ಮಾತ್ರ ಅಲ್ಲ, ತುಂಬ ಜನಕ್ಕೆ ಆರ್ಟಿಸ್ಟ್ಸ್ಗೆ ಈ ಪ್ರಾಬ್ಲಮ್ ಇದೆ. ಏನಂದರೆ ಓವರ್ ಎಕ್ಸ್ಪೋಜರ್ ಆದಾಗ ನಮಗೇನೆ ಒಂದು ಸ್ವಲ್ಪ ದಿವಸ ನಮ್ಗೆ ಬಿಡ್ಬಿಡಿ ಅಂತ ಅನಿಸ್ಬಿಡುತ್ತೆ. ಅದನ್ನೇನಂದರೆ ದೇರ್ ಈಸ್ an artist, Rishika. There is one me, which is ರೋಹಿಣಿ. ನಂದು 2 ಮುಖ ಇದೆ. ಆ ರೋಹಿಣಿ ಅಂತ ಬಂದಾಗ ನನಗೆ ಮನೆಯವ್ರ ಜೊತೆ ನಾನು ಮನೇಲಿ ನನಗೆ ಆರ್ಟಿಸ್ಟ್ ಕರೆದಾಗ ಇರಮ್ಮ ಸ್ವಲ್ಪ ಹೊತ್ತಂಗೆ ಅಂತ ಬಿಟ್ಬಿಡ್ತೀನಿ. ಸೊ ಈ ರೋಹಿಣಿನ ನಾನು ಹುಡುಕ್ತಾ ಇರ್ತೀನಿ ಅವಾಗ. ಮನೆಯಲ್ಲಿ ಕೆಲಸ ಮಾಡೋದು, ಯುನೋ ನಂದೇ ವಾಟ್ ಎವರ್ ದಿನಚರಿಗಳನ್ನ ನೋಡ್ಕೊಳ್ಳೋದು, ನಂದು ಯೋಗ ಮಾಡೋದು, ನನ್ನ ಮೆಡಿಟೇಟ್. ಸೊ ಐ ವಿಲ್ ಬಿ ಬ್ಯುಸಿ ವಿತ್ ದಟ್. ನಾನು ಎಲ್ಲೋ ಕೂತ್ಕೊಂಡು ಅಯ್ಯೋ ನನ್ಗೆ ಹಿಂಗೆ ಆಗೋಯ್ತಲ್ಲ, ನನಗೆ ಸಿನಿಮಾ ಇಲ್ವಲ್ಲ, ನನಗೆ ಶೋ ಇಲ್ವಲ್ಲ ಅಂದ್ಕೊಂಡು ನಾನು ಕೂತಿರಲ್ಲ. ಅದೇ ಈಗ ನೀವು ಈ ಮಾತು ಹೇಳಿದ್ರಿ, ಕೆಲವ್ರು ಏನಂತಂದ್ರೆ ಆರ್ಟಿಸ್ಟು ಬಣ್ಣನ ಬಿಟ್ಟಿರಲ್ಲ. ಸಿನಿಮಾ ಅಂತಂದರೆ ಅವ್ರಿಗೆ ಒಂಥರ ಪ್ರಾಣ ಅಂತ ಬದುಕಿರ್ತಾರೆ. ಅವರೆಲ್ಲ ಕೆಲವೊಂದು ಫೇಸಿಗೆ ಬಂದ್ಬಿಡ್ತಾರೆ, ನಮ್ಗೆ ಚಾನ್ಸ್ ಸಿಗ್ತಾ ಇಲ್ಲ ಅಂತೆಲ್ಲ ತುಂಬಾ ಡಿಪ್ರೆಷನ್ಗೆ ಹೋಗೋದು ಆ ಥರ ಎಲ್ಲ ಆಗ್ಬಿಡುತ್ತೆ. ನಿಮ್ಗೆ ಏನು ಅನಿಸಿತ್ತು? ಒಂದು ಹೇಳ್ತೀನಿ ಕೇಳಿ. ಇಲ್ಲ ಒಂದು ಹೇಳ್ತೀನಿ ಕೇಳಿ. ಇದನ್ನ ನಾನು ಅರ್ಥ ಮಾಡ್ಕೊಂಡಿರೋದು, ಆರ್ಟಿಸ್ಟ್ ಬಣ್ಣ ಬಿಟ್ಟಿರಲ್ಲ ಅಲ್ಲ, ಅದು ಬಣ್ಣ ಆರ್ಟಿಸ್ಟನ್ನು ಬಿಡಲ್ಲ. ಸತ್ಯವಾಗ್ಲೂ ಹೇಳ್ತೀನಿ ಇದು. ಬಿಕಾಸ್ ಜಸ್ಟ್ ಇಫ್ ಯು ಟೇಕ್ 6 months ಬ್ಯಾಕ್, ಆಯಿತಾ, ನಾನೆಲ್ಲ ಬಿಟ್ಬಿಟ್ಟು ಕ್ಲೀನಾಗಿ ಅಮೇರಿಕಾದಲ್ಲಿ ಹೋಗಿ ಸೆಟ್ಲ್ ಆಗೋಣ ಅಂತ ನಾನು ವೀಸಾಗೆಲ್ಲ ಹುಡುಕ್ತಾ ಇದ್ದೆ. ಅಂದರೆ ನಾನು ಒನ್ಸ್ ಫಾರ್ ಆಲ್ ಈ ಆರ್ಟಿಸ್ಟನ್ನ ಅಂದರೆ ಬಾಯ್ ಹೇಳ್ಬಿಡೋಣ ಅಂತ. ಸಾಕಮ್ಮ ತಾಯಿ ನಿಂದು ಅಂತ. ಅಂದರೆ ವಾಟ್ ಎವರ್ ಐ ಹ್ಯಾವ್ ಅಚೀವ್ಡ್, ಲಿಟಲ್ ಆರ್ ಬಿಗ್ ಆರ್ ಸ್ಮಾಲ್. ಐ ವಾಸ್ ಜಸ್ಟ್ ಟೆಲ್ಲಿಂಗ್ ಸಂಬಡಿ ದಿ ಅದರ್ ಡೇ, ನೋ ಆರ್ಟಿಸ್ಟ್ ಇಸ್ ಬಿಗ್ ಆರ್ ಸ್ಮಾಲ್. ಯಾರೂ ಇಲ್ಲ. ಇವತ್ತಿನ ದಿವಸ ಒಬ್ರು ಹಿಡ್ಕೊಂಡು ಸುಮ್ಮನೆ ಮನೇಲಿ ಒಂದು ರೀಲ್ ಮಾಡ್ತಾರೆ ಅಂದ್ರೆ ಅವರೂ ದೊಡ್ಡ ಆರ್ಟಿಸ್ಟೇ. ಯಾಕಂದ್ರೆ ವಿತೌಟ್ ದಟ್ ಆರ್ಟಿಸ್ಟ್ ಇನ್ ದೆಮ್ ದೇ ಕೆನಾಟ್ ಡೂ ದಟ್. ಸೊ ಯಾರೇ ಒಬ್ರು ಒಂದು ಸಿನಿಮಾ ಮಾಡಿರ್ಲಿ, ಅರ್ಧ ಸಿನಿಮಾ ಮಾಡಿರ್ಲಿ, ಹಿಂದೆ ಸಿನಿಮಾಲ್ಲಿ ಹಂಗೆ ಓಡಾಡ್ಲಿ, ಅವರೆಲ್ಲ ಆರ್ಟಿಸ್ಟ್ಗಳೇ. ಇವತ್ತು ತುಂಬಾ ಜನ ಮಾತಾಡ್ತಾರೆ, ಆಯ್ತಾ, ಓ ಅವ್ರಿಗೆ ಸಿನಿಮಾ ಇಲ್ಲ, ಇವ್ರಿಗೆ ಸಿನಿಮಾ ಇಲ್ಲ, ಅಂಥವ್ರಿಗೆಲ್ಲ ನಾನು ರಿಯಲಿ ಐ ವುಡ್ ಲೈಕ್ ಟು ಆಸ್ಕ್, ನೀವು ಒಂದು ಸಿನಿಮಾ ಮಾಡಿ ತೋರಿಸಿ. ಒಂದು ಇಲ್ಲದೆ ಇರೋರೇ ಯಾಕೆ ಹಂಗೆ ಮಾತಾಡೋದು ಬೇರೆಯವ್ರ ಬಗ್ಗೆ ಅಲ್ವಾ? ಸೊ ವಾಟ್ ಐ ಥಿಂಕ್ ಇಸ್, ಯಾರು ಒಬ್ರು ಆರ್ಟಿಸ್ಟ್ ಆಗಿರಲಿ, ಅವರು ಅರ್ಧ ಸಿನಿಮಾ ಮಾಡಿರಲಿ, ಒಂದು ಸಿನಿಮಾ ಮಾಡಿರಲಿ, ಅವ್ರು ಫ್ಲಾಪ್ ಸಿನಿಮಾ ಮಾಡಿರಲಿ, ಹಿಟ್ ಸಿನಿಮಾ ಮಾಡಿರಲಿ, ದೇ ಆರ್ ಆರ್ಟಿಸ್ಟ್. ಸಿಂಪಲ್. ಆಮೇಲೆ ಹಿಟ್ಟು ಫ್ಲಾಪು ಎಲ್ಲನೂ ನಮ್ಮ ಕೈಲಿ ಇರಲ್ಲ. ಕೆಲವು ಸತಿ ಅದು ರಾಂಗ್ ಟೈಮ್ ರಿಲೀಸಸ್ ಆಗಿರುತ್ತೆ, ಅರ್ಥ ಆಯ್ತಾ? ಕೆಲವು ಸಲ ಪಬ್ಲಿಸಿಟಿ ಚೆನ್ನಾಗಿ ಮಾಡಿರಲ್ಲ ಒಳ್ಳೆ ಸಿನಿಮಾಕ್ಕೆ. ಅಂಥದ್ರಲ್ಲಿ ನನ್ನ ಫಸ್ಟ್ ಫಿಲ್ಮು ಕಂಠೀರವ
ಇಟ್ಸ್ ಡನ್ 50 days. ಇಟ್ಸ್ ಅ ಹ್ಯೂಜ್ ಹಿಟ್. ನನಗೆ ಇವತ್ತವರೆಗೂ ನೆನಪಿದೆ. ಅದರದ್ದು ಕಲೆಕ್ಷನ್ ರಿಪೋರ್ಟ್ನ ನಾನು ಫಸ್ಟ್ ತೊಗೊಂಡಿದ್ದೀನಿ. ಬ್ಯೂಟಿಫುಲ್.